ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಂತ ಜಿಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಭಾಳಷ್ಟು ವಿಶೇಷವಾದಂಥ ವಿಚಾರಗಳನ್ನು ನಿಜಗುಂಡ್ರು ನಮ್ಗೆ ಹೇಳ್ತಾ ಇದ್ದಾರೆ. ಮೊದಲನೇ ಸಂಧಿ ಶುರುವಾಗ್ಯದ. ಮೊದಲನೇ ಸಂಧಿ ಒಳಗೆ 3ನೆಯ ಸೂತ್ರ ಶುರುವಾಗಿರುವಂಥದ್ದು. ನಿಜಗುಂಡ್ರು ಒಂದು ಅನುಭವದ ಸಾರವನ್ನೇ ಇದರಲ್ಲಿ ಹೇಳಿದಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. 3ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡೋಣ. ಗುರು ಸರ್ವ ಸುಖದೋಳು ಒಪ್ಪಿರಲ್, ಓರ್ವ ಶಿಷ್ಯನು ಆಧಾರದಿಂದ ಬಂದೆರಿಗೆ ಬೆಸೆಗೊಂಡನು. ಗುರು ಸರ್ವ ಸುಖದೋಳು ಒಪ್ಪಿರಲ್ ಅಂದ್ರೆ ಬ್ರಹ್ಮಾನಂದದಲ್ಲಿ ಇರುವಂಥ ಗುರುಗಳು. ಸರ್ವ ಸುಖ, ಬ್ರಹ್ಮಾನಂದದ ಸುಖದಲ್ಲಿರುವಂಥ ಸಂದರ್ಭದಲ್ಲಿ ಶಿಷ್ಯ ಆಧಾರದಿಂದ ಅಂದರೆ ಪ್ರೀತಿಯಿಂದ, ಶ್ರದ್ಧೆಯಿಂದ ಬಂದು ಶಿಷ್ಯನು ಗುರುಗಳ ಒಂದು ಪಾದಕ್ಕೆ ಬಿದ್ದು ಕೇಳಿಕೊಳ್ತಾನೆ. ನಿನ್ನೆ ವಿಷಯದಾಗ ಕೆಲವು ವಿಷಯಗಳು ಬಂದವ. ನಾವೀಗ ಏನಂದ್ರೆ 1ನೇ ನುಡಿ ಇಟ್ಕೊಂಡು ನೋಡೋಣ. ಗುರುಗಳಿಗೆ ಬಂದು ಆತ ಏನು ಕೇಳಿದ? ಆಸ್ತಿ ಕೊಡು, ಅಂತಸ್ತು ಕೊಡಪ್ಪ, ಇಹಲೋಕದ ಭೋಗಗಳನ್ನು ಕೊಡು, ಪರಲೋಕದ ಭೋಗಗಳನ್ನು ಕೊಡು ಅಂತ ಏನಾದರೂ ಕೇಳಿದ್ನೇನು ಅಂದ್ರೆ ಅದನ್ನು ಕೇಳಲಿಲ್ಲತ. ಏನು ಕೇಳಿದ? ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಶ್ನೆಯನ್ನು ಮಾಡಿದ. ಅಂದ್ರೆ ಗುರುಗಳೇ ಕೇಳ್ತಾರೆ ನೋಡ್ರಿ. ಗುರುಗಳ ಸಮೀಪಕ್ಕೆ ಬಂದು ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಭಾಳ ಭಕ್ತಿ ಬೇಕು. ಗುರುವಿನ ಹತ್ರ ಪ್ರಶ್ನೆ ಮಾಡಿ ಕೇಳಬೇಕಾದ್ರೆ ಪರಮ ವಿರಕ್ತೆ ತಾನೂರು ಭಕ್ತಿ ಭಾವ ಮಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿ ಜನ್ಯೇತ್ರೆ ಮೈತ್ರಿ ಮೇಲ್ನುಡಿ ಮನೋಹರವಾಗಿ ಬೆಸಗೊಂಡಳು ಇನಿಯನ ಅಂತ ಪರಮಾನುಭವದೆಯಲ್ಲಿ ಮೈತ್ರಾದೇವಿ ಕೇಳ್ತಾಳೆ. ಆಕೆ ಹೆಂಗಿದ್ದಳು ಅಂದ್ರೆ ಪರಮ ವಿರಕ್ತೆ ಇದ್ದಳು. ಭಾಳ ಭಕ್ತಿ ಭಾವದಿಂದ ಕೇಳಿದಳು ನೋಡ್ರಿ ಸದ್ಗುರುನಾಥಗೆ. ಅದ್ರಂಗೆ ಶಿಷ್ಯ ಕೂಡ ಇಲ್ಲಿ ಬಂದು ಕೇಳ್ತಾ ಇದ್ದಾನೆ. ಗುರುಗಳಂದ್ರೆ ಯಾರಪ್ಪ ಜಗತ್ತಿನೊಳಗೆ? ಎಲ್ಲರೂ ನಾ ಗುರು ನೀ ಗುರು ಅಂತ ಭಾಳ ಜನ ಅದಾರ. ಮತ್ತು ಇಂಥ ಗುರುನೇ ನನ್ನನ್ನು ಇಂಥ ಮುಕ್ತಿಗೆ ತೊಗೊಂಡು ಹೋಗ್ತಾನೆ, ಸದಾಕಾಲ ಆನಂದವಾಗಿ ಇರ್ಸಕ್ಕೆ, ನಾನು ಯಾರಿದ್ದೀನಿ ಅಂತ ತಿಳಿಸ್ಕೊಡೋಕೆ ಯಾವ ಗುರುಗಳು ಸಮರ್ಥರಿರ್ತಾರೆ? ಎಂಥ ಗುರುಗಳನ್ನು ನಾ ಮಾಡ್ಕೊಳ್ಬೇಕು, ಎಂಥ ಗುರುಗಳನ್ನು ನಾ ಪಡ್ಕೊಳ್ಬೇಕು ಅಂದ್ರೆ ಇಷ್ಟು ಮಂದಿ ಗುರುಗಳು ಅದಾರಲ್ಲ, ಅದ್ರಾಗ ಯಾವ ಗುರು ನನಗೆ ಭಾಳ ಮುಖ್ಯ ಆಗ್ತಾನೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾನೆ. ಗುರು ಅಂದರೆ ಯಾರು? ಆತನ ಲಕ್ಷಣಗಳು ಹೆಂಗಿರ್ತಾವೆ? ನಾವಿಲ್ಲೇ ತಪ್ಪಿರ್ತೀವಿ. ಯಾಕಂದ್ರೆ ಎಲ್ಲವನ್ನು ನಾವು ಪರೀಕ್ಷೆ ಮಾಡ್ತೀವಿ. ಇದು ಹಿಂಗೈತೇನು ಯಾವುದೇ ಆಗಲಿ ವಿಚಾರ ಮಾಡ್ತೀವಿ. ಆದರೆ ಗುರು ಎಂಥದ್ದಿರ್ಬೇಕನ್ನುವಂಥದ್ದು ನಾವು ವಿಚಾರ ಮಾಡೋಂಗಿಲ್ಲ. ಯಾಕಂತಂದ್ರೆ ಅಂಥ ಗುರು ನಮ್ಗೆ ಯಾಕೆ ಬೇಕು? ಗುರು ನೋಡ್ರಿ, ಇದೆಲ್ಲ ತಿಳ್ಕೊಬೇಕಂದ್ರೂ ಪುಣ್ಯನೇ ಬೇಕಾಗ್ತದೆ. ಆವಾಗ ಇಲ್ಲಿ ಹೇಳ್ತಾರೆ ಅವರು, ನಮ್ಗೆ ಗೊತ್ತಿರಲಿಲ್ಲ. ಬಸವಾನಂದ್ರಿಗೆ ಹುಷಾರಿರಲಿಲ್ಲ. ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ನನಗೆ ಗೊತ್ತಿರಲಿಲ್ಲ. ಅಚಾನಕ್ ನಾನು ಹೋದೆ, ಹಾಸ್ಪಿಟ್ಲಿಗೆ ಹೋದೆ. ನನಗೆ ಹುಷಾರಿರಲಿಲ್ಲ, ಸ್ವಲ್ಪ ತೋರಿಸ್ಕೊಂಡು ಬರೋಕ್ಕಂತ ಹೋದೆ. ಅಲ್ಲಿ ನನಗೆ ಇವರು ಶಿವಕುಮಾರಣ್ಣವ್ರು ಅವ್ರು ಸ್ವಲ್ಪ ಭೇಟಿ ಆದರು ನನಗೆ. ಯಾಕೆ ಇಲ್ಲಿ ಬಂದದ್ದು ಅಂತ ಕೇಳಿದಾಗ ಅವ್ರು ಅಂದರು, ಇಲ್ಲ ಗುರುಗಳನ್ನು ಅಡ್ಮಿಟ್ ಮಾಡಿದ್ದೀವಿ ಅಂತಂದರು. ನನಗೆ ಭಯ ಆಯಿತು. ಯಾಕಂದ್ರೆ ಇನ್ನೂ ಅವ್ರ ಮುಖಾಂತರ ನಾವು ಕೇಳಬೇಕು. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಕಷ್ಟ ಅಲ್ಲ, ಹೆಂಗೆ ಮಾಡೋದು ಅಪ್ಪ, ನಾವಿನ್ನೂ ಕೇಳಬೇಕಪ್ಪ ನಿನ್ನ ಬಾಯಿಂದ ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಟೆನ್ಷನ್ ಆಗಿ ಹೋಗಿ ಕೂತ್ಕೊಂಡೆ. ಅಲ್ಲಿ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಅಡ್ಮಿಟ್ ರೂಮಲ್ಲಿದ್ದರು. ಅವರು ಕೂತ್ಕೊಂಡ್ರೆ ಎದ್ದು ಕುಂತರು, ಮಲಗಿದವ್ರು ಎದ್ದು ಕೂತ್ಕೊಂಡು
ಕೇಳಿದ್ರು ಅವರು, ಅಲ್ಲಮ್ಮ ಮತ್ತು ಭಕ್ತಿ ಮಾಡ್ತೀರಿ ಎಲ್ಲ ಕಡೆ, ಏನು ಹೇಳಿದ್ರೆ ಭಕ್ತಿ ಎಲ್ಲ ಕಡೆ ಭಕ್ತಿ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ದೇವ್ರು ಅದಾವ, ಎಲ್ಲ ಅದಾವ, ಮತ್ತು ನೀವು ಅಲ್ಲೇ ಭಕ್ತಿ ಮಾಡ್ಬೋದಲ್ಲ, ಈ ಗುರುಗಳಂತ ಯಾಕೆ ಬೇಕು ನಿಮ್ಗೆ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಗುರುಗಳೇ ಯಾಕೆ ಬೇಕು ಅಂತ ಕೇಳಿದ್ರು. ಅದು ನಿಜವಾಗಿ ನನಗೆ ಉತ್ತರ ಹೇಳೋಕ್ಕೆ ಬರಲಿಲ್ಲ, ಯಾಕೆ ಬೇಕು ಅಂತ. ಯಾಕೆ ಗೊತ್ತಿರಲಿಲ್ಲ ನನಗೆ. ಗುರುಗಳ ಮೇಲೆ ಭಕ್ತಿ ಅದ, ಎಲ್ಲನೂ ಅದ, ದೇವ್ರಿಗಿಂತ ಅತೀತವಾದಂಥ ಸದ್ಗುರು ಅದಾನಂತ ಗೊತ್ತು. ಆದರೆ ಗುರುಗಳಿಂದ ಏನು ಪಡ್ಕೊಳ್ಬೇಕಂತ ಗೊತ್ತಿಲ್ಲ ನನಗೆ. ನೋಡಿರಿ, ಇಲ್ಲಿ ಬರ್ತದೆ ನೋಡಿರಿ ಪ್ರಶ್ನೆ. ಅದಕ್ಕೆ ಒಂದೊಂದು ಪ್ರಶ್ನೆಗಳು, ಒಂದೊಂದು ಉತ್ತರಗಳು ನಮಗೆಲ್ಲ ಸಿಗ್ಬೇಕಂದ್ರೆ ಗುರು ಮುಖಾಂತರನೇ ಸಿಗ್ತದೆ. ಆವಾಗ ಯಾಕೆ ಬೇಕು ಗುರುಗಳು ಅಂತಂದಾಗ ನನಗೆ ಕ್ವಶನ್ ಮಾರ್ಕು, ಯಾಕೆ ಬೇಕು ಗೊತ್ತಿಲ್ಲ. ಅವತ್ತು ಕೇಳಿದ ಮೇಲೆ ಸಾಯಂಕಾಲ ತನಕ ನಾನು ಭಾಳ ಯೋಚನೆ ಮಾಡಿದೆ, ಹೌದು ಗುರು ಯಾಕೆ ಬೇಕು ಅಂತ. ಆಮೇಲೆ ಗೊತ್ತಾಯಿತು ನಮ್ಗೆ. ಯಾವಾಗ ಇವಕ್ಕೆಲ್ಲ ಉತ್ತರ ಸಿಗ್ತದೆ ನಮ್ಗೆ ಅಂತ ಯಾವಾಗ ಕುಂತು ಕೇಳ್ತಾ ಬಂದಾಗ ಗೊತ್ತಾಯಿತು, ನಗುರೋರು ಅಧಿಕಂ, ಗುರುವಿಗಿಂತ ಜಗತ್ತಿನೊಳಗೆ ಯಾವುದಿಲ್ಲ. ಇಂಥ ದುಃಖದಿಂದ ಬಿಡುಗಡೆ ಮಾಡುವಂಥ ಶಕ್ತಿ ಸದ್ಗುರುವಿಗೆ ಮಾತ್ರ ಇರ್ತದ ಅಂತ. ಸದ್ಗುರು ಈ ಒಂದು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸದ್ಗುರುವಿನ ಒಂದು ಕೃಪೆಯೇ ಕಾರಣ ಅನ್ನುವಂಥದ್ದು ಆಮೇಲೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಗುರುಗಳಂದರೆ ಯಾರು, ಅವ್ರ ಲಕ್ಷಣ ಅಂದರೆ ಏನು, ಗುರುಗಳನ್ನು ನಾವು ಹೆಂಗೆ ತಿಳಿಬೇಕ್ರಿ ಅಂತ ಅಲ್ಲಿ ಕೇಳ್ತಾನೆ ಶಿಷ್ಯ. ಇಲ್ಲಿ ಗುರುವಿಗೆ ಬಂದು ಕೇಳ್ತಾನೆ. ಅವಾಗ ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಕರುಣ, ಸತ್ಕಲೆ, ಶಾಸ್ತ್ರ ಪರಿಣಿತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವನೇ ಸೇವೆ ಗುರುವಕ್ಕೂ. ನೋಡ್ರಿ, ಇಲ್ಲಿ ಎಲ್ಲ ಶಿಷ್ಯರುಗಳು ಸಿಕ್ಕೊಂಬಿಡ್ತಾರೆ, ಗುರುಗಳು ಸಿಕ್ಕೊಂಬಿಡ್ತಾರೆ. ಇಲ್ಲಿ ಏನಿರಬೇಕು, ಗುರು ಅಂದರೆ ಯಾರು, ಅದನ್ನ ಲಕ್ಷಣಗಳು ಹೇಳ್ತಾರೆ ಅವರು. ಯಾವ ರೀತಿ ಅಂತಂದ್ರೆ, ಕೆಲವು ಲಕ್ಷಣಗಳು ಇರುವಂಥವನು, ಇಂಥ ಒಂದು ಲಕ್ಷಣಗಳು. ಯಾಕಂದ್ರೆ ಆತನ ಹತ್ರ ಕರುಣೆ ಇರಬೇಕು, ಸತ್ಕಲೆ ಇರಬೇಕು, ಶಾಸ್ತ್ರ ಪರಿಣಿತಿ ಇರಬೇಕು. ಎಷ್ಟು ಕೊಟ್ಟಿದ್ದಾರ? ಒಂದು ಕರುಣೆ ಅನ್ನುವಂಥದ್ದು, ಒಂದು ಸತ್ಕಲೆ ಅನ್ನುವಂಥದ್ದು 2, ಶಾಸ್ತ್ರ ಪರಿಣತಿ ಅನ್ನುವಂಥದ್ದು 3, ನಿರಾಸೆ ಅನ್ನುವಂಥದ್ದು 4, ಸೌಂದರ್ಯತೆ ಅನ್ನುವಂಥದ್ದು 5, ಸುಮುಖತ್ವ ಅನ್ನುವಂಥದ್ದು 6, ಸುಗುಣ ಅನ್ನುವಂಥದ್ದು 7, ಸುಜ್ಞಾನ ಇರಲ್ಲವನೇ ನೋಡ್ರಿ 8. 4, 5, 6 ಇಷ್ಟು ಗುಣಗಳು, ಈ ಲಕ್ಷಣಗಳು ಗುರುವಿನ ಹತ್ರ ಇರಬೇಕಂತ ಹೇಳ್ತಾರೆ. ಇಂಥ ಒಂದು ಲಕ್ಷಣಗಳಿಂದ, ಇಂಥ ಗುಣಗಳಿಂದ ಕೂಡಿರುವಂಥವನು ಅದು ಸದ್ಗುರು ಅಂತ ತಿಳ್ಕೊಳ್ಬೇಕು ಅಂತಾರೆ ಅವರು. ಇಂಥ ಗುರುಗಳನ್ನು ನಾವು ಸದ್ಗುರು ಅಂತ ತಿಳಿದು ಭಕ್ತಿಯಿಂದ ಶರಣು ಹೋಗ್ಬೇಕು, ಅವ್ರ ಪಾದಕ್ಕೆ ಶರಣು ಹೋಗಬೇಕು. ಮತ್ತು ಈಗ ಅವರು ಮನಸ್ಸಿನಲ್ಲಿ ಹೆಂಗಿರ್ತದಪ್ಪ ಅಂತಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ದುಃಖದಲ್ಲಿ ಬಿದ್ದಿದ್ದಾರಲ್ಲಿ ಜೀವಿಗಳು, ಭವದುಃಖ ಅನ್ನುವಂಥದ್ದು ಯಾವುದಪ್ಪ ಅಂದರೆ ಜನನ ಮರಣ ಅನ್ನುವಂಥ ದುಃಖ. ಈ ಭವದುಃಖದಿಂದ ಬಿಡುಗಡೆ ಆಗಲಿ ಅನ್ನುವಂಥ ಭಾವನೆ ಏನಾದಲ್ಲ ನೋಡ್ರಿ, ಈ ಕರುಣೆ ಅನ್ನುವಂಥದ್ದು ದುಃಖಿಗಳನ್ನು ಕಂಡು ಕನಿಕರ ಭಾವ ತೋರಿಸುವಂಥದ್ದು ಇದು ಕರುಣೆ ಅಂತ ಅನಿಸ್ಕೊಳ್ಳುತ್ತೆ. ಸತ್ಕಲೆ ಅಂತಂದರೆ ಏನಪ್ಪ ಅಂದ್ರೆ ಬ್ರಹ್ಮನಿಷ್ಠತ್ವ ಇರುವಂಥದ್ದು. ಸತ್ಕಲೆ ಅಂದರೆ ಬ್ರಹ್ಮನಿಷ್ಠತ್ವ ಇರುವಂಥದ್ದು. ಮತ್ತು ಶಾಸ್ತ್ರ ಪರಿಣತೆ ಅಂತಂದ್ರೆ ಏನಂದ್ರೆ ಈ ಶ್ರೋತ್ರಿಯತ್ವ, ಶಿಷ್ಯನ ಒಂದು ಸಂಶಯಗಳನ್ನು ಕಳೆಯುವಂಥ ಶಕ್ತಿ ಇರಬೇಕು. ಯಾರಿಗೆ? ಗುರುವಿಗೆ. ನಿರಾಸೆ ಅಂದ್ರೆ ಅಪೇಕ್ಷೆ ಇರಕೂಡ್ದು, ಯಾವುದೇ ಅಪೇಕ್ಷೆ ಇರಬಾರ್ದು ಗುರುವಿನ ಹತ್ರ. ಮತ್ತು ಹೇಳ್ತಾರೆ ಸೌಂದರ್ಯತೆ ಅಂದ್ರೆ ಪುಣ್ಯಮಯ ಶರೀರ ಅನ್ನುವಂಥದ್ದು. ಮತ್ತು ಸುಮುಖತ್ವ ಅಂತಂದ್ರೆ ಪ್ರಸನ್ನ ಮುಖದಿಂದ ಕೂಡಿದಂಥದ್ದು. ಮತ್ತು ಸುಗುಣ ಅಂದರೆ ಸದ್ಗುಣಗಳಿಂದ ಕೂಡಿದಂಥದ್ದು. ಸುಜ್ಞಾನಗಳಂದ್ರೆ ಅಪರೋಕ್ಷ ಜ್ಞಾನ ಆಗುವಂಥದ್ದು, ಸುಜ್ಞಾನಾದಿಗಳು. ಈ ರೀತಿ ಇರುವಂಥವನು ಇಂಥ ಗುರು ಇದ್ದಂದ್ರೆ ಅಂಥವ್ನ ಸೇವೆ ಮಾಡ್ಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನೆ. ಆತನ ಪಾದಕಮಲಗಳಿಗೆ ಶರಣು ಹೋಗಿ ನಿಂತುವಿಯತಕ್ಕದ್ದು ಅಂತ ಕೆಲವು ವಿಚಾರಗಳನ್ನು ಹೇಳಿ, ಮತ್ತು ಅದನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ಭಾಳ ದುಃಖದಿಂದ ಕೂಡಿದಂಥ ವ್ಯಕ್ತಿ ಅಂದರೆ ಎಂಥದ್ದು ಭವದುಃಖ ಅನ್ನುವಂಥದ್ದು. ಈ ಭವದುಃಖದಲ್ಲಿ ಬಿದ್ದಂಥ ಈ ಮುಮುಕ್ಷುಗಳಿಗೆ, ಈ ಜನರಿಗೆ, ಅದರಲ್ಲಿ ಈ ಮುಮುಕ್ಷತ್ವ ಭಾವ ಬರುವಂಥದ್ದು ಎಲ್ಲೋ ಸ್ವಲ್ಪ ಜನರಿಗೆ ಇರ್ತದೆ. ಅಂಥವ್ರಿಗೆ ಕಷ್ಟ ಅಂತ ಭಾಳಷ್ಟು ಒದ್ದಾಡ್ತಾ ಇರ್ತಾರಲ್ಲ, ಅಂಥವ್ರನ್ನು ಉದ್ಧಾರ ಮಾಡುವಂಥ ಕೆಲಸ ಗುರುವಿನ ಕೆಲಸ.
ಯಾಕಂದರೆ ಆತನ ಬಳಿ ಕರುಣೆ ಇರಬೇಕು. ಈ ಕರುಣೆ ಇದ್ದಾಗ ಈ ಕೆಲಸಗಳು ನಡೀತಾವೆ. ಈಗ ಒಂದು ಮಗುವಿಗೆ ಒಂದು ತಾಯಿ ಹುಟ್ಟಿದ ತಕ್ಷಣವೇ ಆಕೆ ಬಳಿ ಏನಿರಬೇಕು, ನನ್ನ ಮಗು ಕರುಣೆ ಅಂತ ಇರಬೇಕು ಆ ಮಗುವಿನ ಮೇಲೆ. ಇಲ್ಲೇನೋ ಹೋಗಿ ಒಗೆದು ಬಿಟ್ಟರು ಬಿಡ್ಬೋದು, ಆಕೆ ಏನು ಬೇಕಾದ್ದು ಮಾಡ್ಬೋದು ನೋಡ್ರಿ. ಆದ್ರೆ ಕರುಣೆ ಇದ್ದಾಗ ಅದಕ್ಕೆ ಪ್ರತಿ ದಿವಸ ರಕ್ಷಣೆ ಮಾಡುವಂಥ ಒಂದು ಕರ್ತವ್ಯ ಆ ತಾಯಿಗೆ ಇರ್ತದಲ್ಲ. ಹಾಗಾಗಿ ಯಾವಾಗ ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ಬೇಕಾದಷ್ಟು ವಯಸ್ಸಾಗಿರಲಿ, ಆದರೆ ಯಾವಾಗ ಶರಣು ಅಂತ ಬರ್ತಾನೆ ಗುರುವಿನ ಹತ್ರ, ಈ ಭಾವಬಂಧನ ಭಾಳ ಐತಪ್ಪ, ಇದು ದುಃಖ ಭಾಳ ಐತೆ, ಇದರಿಂದ ನನ್ನನ್ನು ಬಿಡುಗಡೆ ಮಾಡುವಂತೆ ಯಾವಾಗ ಪಾದಕ್ಕೆ ಶರಣು ಆಗ್ತಾನೆ, ಆವಾಗ ಕೂಸೆ ಯಾರು ಶಿಷ್ಯ. ಆವಾಗ ಅಂಥ ಒಂದು ಭವ ದುಃಖದಿಂದ ಬಿಡುಗಡೆ ಮಾಡುವಂಥ ಒಂದು ಕರುಣೆ ಗುರುವಿನ ಹತ್ರ ಇರಬೇಕು. ಅದಕ್ಕೆ ಕರುಣೆ ಅಂತ ಹೇಳಿಸ್ಕೊತಾರೆ. ಆತನನ್ನು ಏಕೈಕ ಉದ್ದೇಶ ಏನು ಅಂದರೆ ಆತನ ಉದ್ಧಾರ ಮಾಡಬೇಕು. ಯಾಕಂದರೆ ಇಂಥ ದುಃಖದಿಂದ ಆತ ಕೂಡಿದಾನಂತಂದ್ರೆ ಅದರಿಂದ ಬಿಡುಗಡೆ ಮಾಡ್ಬೇಕನ್ನುವಂಥ ಏಕೈಕ ಭಾವ ಅಂದರೆ ಕರುಣೆ ಅಂತ ಅನಿಸ್ಕೊಳ್ತದೆ. ಮತ್ತು ಸತ್ಕಲೆ ಅಂತಂದ್ರೆ ಏನು ಅಂತಂದ್ರೆ ಈ ಸಂಶಯಗಳು ಏನದಾವ, ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಅನ್ನುವಂಥವು ಏನದಾವ, ಇವ್ಯಾವ ಭಾವನೆಗಳು ಇಲ್ಲದೆ ಇವ್ಯಾವ ಇರಬಾರ್ದು. ನಾನೇ ಬ್ರಹ್ಮ ಅನ್ನುವಂಥ ಒಂದು ನೋಡ್ರಿ ಹೇಳುವಂಥ ಗುರುವಿನಲ್ಲಿ ಏನಿರಬೇಕು, ಯಾವ ಸಂಶಯಾದಿಗಳು ಆತನ ಹತ್ರ ಇರಬಾರ್ದು. ಮತ್ತು ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥ ದೃಢ ನಿಶ್ಚಯ ಇರಬೇಕಾತಗೆ. ಈ ಒಂದು ದೃಢ ನಾನು ಪರಬ್ರಹ್ಮ ಸ್ವರೂಪ ಎಲ್ಲಿ ನೋಡ್ತಿದ್ದೆ ಆ ತನ್ನ ಸ್ವರೂಪವನ್ನೇ ಕಾಣುವಂಥ ಒಂದು ಸ್ಥಿತಿ ಇರ್ತದೆ. ಅಂಥ ಒಂದು ಸ್ಥಿತಿಗೆ ನಾವೇನು ಹೇಳ್ತೀವಿ, ಬ್ರಹ್ಮ ಅನ್ನುವಂಥ ಒಂದು ಸ್ಥಿತಿ, ನಾನು ಪರಬ್ರಹ್ಮ ಸ್ವರೂಪ ಅನ್ನುವಂಥ ದೃಢವಾದ ನಿಶ್ಚಯವಾದ ಒಂದು ಸ್ಥಿತಿಯೇ ಉಳ್ಳಂಥದಕ್ಕೆ ಸತ್ಕಲೆ ಅಂತ ಹೇಳ್ತಾರೆ. ಸತ್ಕಲೆ. ಮತ್ತು ಇಲ್ಲಿ ಕೂಡ ಭಾಳ ವಿಚಾರಗಳನ್ನು ಹೇಳ್ತಾರೆ. ಈ ಶಾಸ್ತ್ರ ಪರಿಣತೆ ಅಂದರೂ ಕೂಡ ಈ ಎಲ್ಲ ಸಕಲ ಉಪನಿಷತ್ತುಗಳ ಒಂದು ಜ್ಞಾನದಿಂದ ಕೂಡಿರುವಂಥದ್ದು. ಎಲ್ಲವನ್ನು ಶಾಸ್ತ್ರ, ಇತಿಹಾಸ, ಪುರಾಣ, ಈ ಒಂದು ಉಪನಿಷತ್ತು ಇವೆಲ್ಲ ಬಲ್ಲವನಾಗಿರ್ಬೇಕತ್ತ. ಈ ರೀತಿಯಿಂದ ಉಪನಿಷತ್ತುಗಳ ಒಂದು ಜ್ಞಾನದಿಂದ ಆತ ಕೂಡಿರಬೇಕು. ಅದಕ್ಕೆ ಶಾಸ್ತ್ರ ಪರಿಣಿತಿ ಅಂತ ಕೂಡ ಹೇಳ್ತಾರೆ. ಈ ಶಾಸ್ತ್ರ ಪರಿಣಿತಿ ಅಂದ್ರೆ ಏನಂದ್ರೆ ಈ ಶಾಸ್ತ್ರದ ಸಂಬಂಧ ಏನಿರ್ತಾವ ಸಂಶಯಗಳು, ಈ ಶಾಸ್ತ್ರದಲ್ಲಿ ಬರುವಂಥ ಸಂಶಯಗಳು ಇವೆಲ್ಲವನ್ನು ಕಳೆದು ಶಿಷ್ಯರಿಗೆ ಬ್ರಹ್ಮದ ಅನುಭವ, ಪರಬ್ರಹ್ಮದ ಅನುಭವವನ್ನು ಮಾಡಿಕೊಡುವಂಥವನೇ ಗುರು ಅಂತ ಅರ್ಥ. ಶಾಸ್ತ್ರ ಪರಿಣಿತಿ ಅಂತಂದ್ರೆ ಶಾಸ್ತ್ರ ಸಂಬಂಧ ಇರುವಂಥ ಈ ಸಂಶಯಗಳು, ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಏನಿರ್ತವೆ ಇವೆಲ್ಲ ಕಳೆದು ಶಿಷ್ಯರಿಗೆ ಬ್ರಹ್ಮಾನುಭವವನ್ನು ಮಾಡಿಕೊಡುವಂಥದ್ದು. ಇಂಥತ್ಗೆ ಗುರು ಅಂತ ಹೇಳಬೇಕಾಗ್ತದೆ, ಗುರು ಅಂತ ಹೇಳಿಸ್ಕೊಳ್ತದೆ. ಮತ್ತು ಹಿಂಗೆ ಹೇಳೋದ್ರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠನೇ ಸದ್ಗುರು ಅಂತ ತಿಳಿತಕ್ಕದ್ದು. ಹಿಂಗೆ ಹೇಳೋದ್ರಿಂದ ಏನಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವೇ, ಮತ್ತಿಲ್ಲಿ ಆ ಬ್ರಹ್ಮನಿಷ್ಠನೇ ಸದ್ಗುರು ಅಂತ ತಿಳಿಬೇಕು. ಯಾಕಂದ್ರೆ ಈ ಬ್ರಹ್ಮನಿಷ್ಠ ಅಂತ ಇರ್ತಾನಲ್ಲ, ಬ್ರಹ್ಮನಿಷ್ಠನು ಬ್ರಹ್ಮಾನುಭವವನ್ನು ಮಾಡಿಕೊಡ್ತಾನೆ. ಕೊಟ್ಟರು ಕೂಡ ಬ್ರಹ್ಮನಿಷ್ಠ ಇದ್ದಂಥ ಸದ್ಗುರು ಏನು ಮಾಡ್ತಾನೆ, ಬ್ರಹ್ಮ ಅನುಭವವನ್ನು ಮಾಡಿಕೊಟ್ರೂ ಕೂಡ ಈ ಶಾಸ್ತ್ರ ಸಂಬಂಧ ಇರುವಂಥ ಸಂಶಯಾದಿಗಳನ್ನು ಕಳೆಯಂಗಿಲ್ಲತ್ತ. ಏನು ಶಾಸ್ತ್ರದಾಗ ಬ್ರಹ್ಮ ಅನುಭವ ಮಾಡಿ ಕೊಟ್ಟರೂ ಕೂಡ ಈ ಶಾಸ್ತ್ರದಲ್ಲಿ ಶಾಸ್ತ್ರ ಸಂಬಂಧವಾದಂಥ ಸಂಶಯಗಳು ಏನು ಉಳ್ಕೊಂಡಿರ್ತಾವಲ್ಲ ಅವನು ಕಳೀಲಿಕ್ಕೆ ಆಗಂಗಿಲ್ಲತ್ತಗ. ಮತ್ತು ಶ್ರೋತ್ರಿಯನು ಶಾಸ್ತ್ರ ಸಂಬಂಧ, ಈ ಶ್ರೋತ್ರಿಯ ಅಥವಾ ಈಗ ಒಂದು ಬ್ರಹ್ಮನಿಷ್ಠತ್ವ ಇದ್ದರೆ ಅಥವಾ ಬ್ರಹ್ಮ ಅನುಭವ ಒಂದೇ ಮಾಡಿಕೊಡ್ತಾನೆ. ಶಾಸ್ತ್ರ ಸಂಬಂಧಿ ಇರುವಂಥ ವಿಷಯಗಳ ಸಂಶಯಗಳನ್ನು ಅದನ್ನು ಕಳೆದಾಕಂಗಿಲ್ಲತ್ತಗ. ಮತ್ತು ಶ್ರೋತ್ರಿಯತ್ವ ಇತ್ತಂತಂದ್ರೂ ಕೂಡ ಈ ಶಾಸ್ತ್ರ ಸಂಬಂಧದ ಒಂದು ಸಂಶಯಗಳನ್ನು ಕಳೀತಾನತ್ತ. ಕಳೆದ್ರೂ ಕೂಡ ಬ್ರಹ್ಮಾನುಭವವನ್ನು ಮಾಡಿಕೊಡೋಕ್ಕಾಗಂಗಿಲ್ಲತ್ತಗ. ಈ ಬರೀ ಶ್ರೋತ್ರಿಯತ್ವ ಒಂದೇ ಇತ್ತು ಅಂದ್ರೆ. ಅದಕ್ಕೆ ಈ ಶ್ರೋತ್ರಿಯ ಬ್ರಹ್ಮನಿಷ್ಠನಾದರೆ ಅಂದರೆ ಎರಡೂ ರೀತಿಯಿಂದ ಕೂಡ್ಕೊಂಡಿದ್ದನ್ನಾದರೆ ಆತ ಏನಾಗಿ ಮಾಡ್ತಾನೆ, ಬ್ರಹ್ಮ ಅಪರೋಕ್ಷ ಜ್ಞಾನವನ್ನು ಮಾಡಿಸ್ತಾನೆ. ಮತ್ತು ಶಾಸ್ತ್ರ ಪ್ರಮಾಣದಿಂದ ನಿನ್ನಲ್ಲಿರುವಂಥ ಸಂಶಯಗಳನ್ನು ಕಳೀತಾನೆ. ಎರಡು ಕೆಲಸ ಆಗ್ತವೆ. ಯಾರಿಂದ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಈ ಶಾಸ್ತ್ರ ಸಂಬಂಧಿ ಇರುವಂತಹ ಸಂಶಯಗಳನ್ನು ಕಳೀತಾನೆ, ನಿನಗೆ ಬ್ರಹ್ಮಾನುಭವವನ್ನು ಮಾಡಿಕೊಡ್ತಾನೆ. ಅದಕ್ಕೆ ಇವೆರಡೂ ಇರಬೇಕು ಅನ್ನುವಂಥದ್ದು. ಇಲ್ಲಾಂದ್ರೆ ಒಂದೊಂದೇ ಇತ್ತಂದ್ರೆ ಒಂದೊಂದೇ ಆಗಿಬಿಡ್ತವೆ ಕೆಲಸಗಳು, ಅಲ್ಲಿ ಸರಿಯಾಗಂಗಿಲ್ಲ. ಅದಕ್ಕೆ ಎಲ್ಲ ಶಾಸ್ತ್ರಗಳ ಒಂದು ಪ್ರಮಾಣ ಇಟ್ಟು ಅವನ್ನೆಲ್ಲ ತಿಳಿಸಿ ಸಂಶಯಗಳನ್ನು ದೂರ ಮಾಡ್ತಾನೆ. ಯಾರು?
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಅದಕ್ಕೆ ಈ ರೀತಿಯಾಗಿ ಯಾವ ರೀತಿ ಅಂದರೆ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಯಾಕಂದರೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ನದಿ ದಾಟಬೇಕಾದಾಗ ಕುಂಟ ಮತ್ತು ಕುರುಡ ಒಬ್ಬ ವ್ಯಕ್ತಿ ಬರ್ತಾನೆ ನದಿಯಲ್ಲಿ. ಈ ದಾಟ್ಬೋದೇನು ನದಿ ಅಂತಂದ್ರೆ ದಾಟ್ಬೋದ್ರಿ ಅಂತ ಹೇಳ್ತಾನೆ. ಇಷ್ಟು ಈಜಿಯಾಗಿ ಹೇಳ್ತಾನಲ್ಲ ಅಂತೇಳ್ಬಿಟ್ಟು, ಇಲ್ಲ ಆರಾಮಾಗಿ ದಾಟ್ಬೋದು ನೀರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾನೆ. ಅದು ಹಿಂಗೆ ತಿರುಗಿ ನೋಡ್ತಾನೆ, ಅದು ಕುಂಟ ಇರ್ತಾನೆ. ಆದ್ರೆ ಈತ ಕುಂಟ ಅದಾನಂತಂದ್ಮೇಲೆ ಈ ನದಿ ಯಾವಾಗ ಈಜಿದ, ಯಾವಾಗ ದಾಟಬಹುದು ಅಂತ ಹೆಂಗೆ ಹೇಳ್ತಾನೆ ಈತ. ಅದಕ್ಕೆ ಈತಗೆ ಅಷ್ಟು ಗೊತ್ತಿಲ್ಲ ಅಂತನ್ನುವಂಥ ಭಾವದಲ್ಲಿ ಆತನ ಮೇಲೆ ನಂಬಿಕೆ ಇಡೋಕ್ಕಾಗಲಿಲ್ಲ. ಒಬ್ಬ ವ್ಯಕ್ತಿಗೆ ಆತನ ಮೇಲೆ ನಂಬಿಕೆ ಇಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅದು ಹೋಗಿಲ್ಲ, ಗೊತ್ತಿಲ್ಲಲ್ಲ ಆತಗೆ ಹೆಂಗೆ ನಂಬಿಕೆ ಇಟ್ಟು ಹೋಗ್ತಾನೆ ಆತನ ಮೇಲೆ. ಮತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಅಲ್ಲಿ ಕೇಳ್ತಾನೆ, ಇದು ನದಿ ದಾಟ್ಬೋದೇನೋ ಅಂತ. ಅವು ದಾಟ್ಬೋದು, ಆರಾಮಾಗಿ ದಾಟ್ರಿ ಏನಾಗಂಗಿಲ್ಲ ಅಂತ ಆತ ಹೇಳ್ತಾನೆ. ಆವಾಗ ಹಿಂಗೆ ನೋಡ್ತಾನೆ, ಆತ ಕುರುಡ ಇರ್ತಾನೆ. ಕುರುಡ ಇದ್ದದ್ದು ಮತ್ತು ಆತ ಹೆಂಗೆ ಹೋಗಿದ್ದಾನೆ ಆತ ಗೊತ್ತಿಲ್ಲ. ಆದರೆ ಹೇಳೋದು ಮಾತ್ರ ಆರಾಮಾಗಿ ದಾಟ್ಬೋದು ಅನ್ನಕತ್ತಾನೆ. ಆದರೆ ಆತಗೆ ಅನುಭವ ಇಲ್ಲ, ಹೋಗಿಲ್ಲ, ಗೊತ್ತಿಲ್ಲ. ಆತನ ಮೇಲೆ ಹೆಂಗೆ ನಂಬಿಕೆ ಇಡಬೇಕು. ಅದಕ್ಕೆ ಅವರಿಬ್ಬರ ಮಾತನ್ನು ಆತ ನಂಬಲಿಲ್ಲ. ಮತ್ತು ಇನ್ನೊಂದು ಕಡೆ ಬರ್ತಾನೆ, ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲಿ. ಈ ದಾಟ್ಬೋದು ನದಿ ಅಂತಂದ್ರೆ ಅವನೇನಿಲ್ಲ, ಅವ್ನು ಕೇಳಲಿಲ್ಲ, ಏನು ಕೇಳಿಲ್ಲ. ದಾಟ್ಬೋದು ಬನ್ನಿರಿ ನನ್ನಿಂದ ಅಂತೇಳಿ ಅವನು ನದಿಗೆ ಬಿದ್ದು ಈಜಕ್ಕೆ ಶುರು ಮಾಡ್ದ. ಆವಾಗ ಆತನ ನಂಬಿಕೆ ಬಂತು ಆತನ ಮೇಲೆ. ಆವಾಗ ಈತ ಆತನಿಂದ ಹೋದ. ಈ ರೀತಿ ತಿಳಿಬೇಕಾದಂಥದ್ದು ಮುಖ್ಯವಾಗಿರ್ತದೆ. ಶಿಷ್ಯ ನೋಡ್ರಿ ಭಾಳಷ್ಟು ಈ ರೀತಿ ನಂಬಿಕೆ, ಸದ್ಗುರು ಆ ಅನುಭವದಲ್ಲಿರಬೇಕು, ಬ್ರಹ್ಮನಿಷ್ಠತ್ವದಲ್ಲೂ ಇರಬೇಕು, ಶಾಸ್ತ್ರ ಸಂಬಂಧವಾದಂಥ ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ, ಈ ಸಂಶಯಗಳನ್ನು ಕಳೆಯುವಂಥವನು ಇರಬೇಕು. ಎರಡೂ ಕೆಲಸ ಇರಬೇಕತ್ತಾಗ ಅಂಥ ಗುರುವಿನ ನೀನು ಶರಣು ಹೋದರೆ ನೀನು ಈ ಭವದಿಂದ ಆರಾಮಾಗಿ ಅನಾಯಾಸವಾಗಿ ದಾಟ್ತಿದೆ, ಈ ಭವರೋಗದಿಂದ ಬಿಡುಗಡೆ ಆಗ್ತಿ ಅನ್ನುವಂಥ ವಿಚಾರ. ಮತ್ತು ಅದ್ರಂಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಶಿಷ್ಯಗ ಹೇಳ್ಬೇಕಾದಾಗ ಅಥವಾ ಇದು ಉಪದೇಶ ತಿಳಿಸ್ಬೇಕಾದಾಗ, ಉಪದೇಶ ಮಾಡಬೇಕಾದಾಗ ಏನಾದರೂ ನನಗೆ ಕೊಡಲಿ, ಆತನಿಂದ ಏನಾದರೂ ನಮ್ಗೆ ಸಿಗಲಿ ಅನ್ನುವಂಥದ್ದು ನೋಡ್ರಿ ಭಾಳ ವಿಶೇಷವಾದಂಥ ವಿಚಾರಗಳು ಇವು. ಯಾಕಂತಂದರೆ ಪ್ರತಿಯೊಬ್ಬ ಮುಮುಕ್ಷುಗಳಿಂಥವೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಹೇಳೋದು ಕ್ರಮಶಾಸ್ತ್ರ ಅಂತ. ನಾವು ಹೆಂಗನ ಮಾಡ್ತೀವಿ ಅಂದ್ರೆ ಹಂಗಂಗೆ ಕುಣಿಯೋಕ್ಕಾಗಂಗಿಲ್ಲ. ಮುಕ್ತನ ಆಗಲೇಬೇಕಪ್ಪ, ತಿಳ್ಕೊಳ್ಬೇಕಿಂತ ವಿಚಾರಗಳು ಅಂತಂದ್ರೆ ಸ್ವಲ್ಪ ಶಕ್ತಿ ಬೇಕು ಮನುಷ್ಯನಿಗೆ. ಬರೀ ಒಂದು ಗುಂಡು ಎತ್ತಿದ್ರೆ ಏನೇನೋ ಮಾಡಿದ್ರೆ ಅದು ಶಕ್ತಿ ಅಂತಾರೆ. ಅದು ನಿಜವಾದ ಶಕ್ತಿ ಅಲ್ಲ. ಇಲ್ಲಿ ಗುರು ಹೇಳದಂಥದ್ದನ್ನು ಅಷ್ಟು ತಾಳ್ಮೆಯಿಂದ ಮನಸ್ಸನ್ನು ಒಂದು ಕಡೆ ಇಟ್ಕೊಂಡು ಶರೀರದ ಜೊತೆ ಕುಂತು ಕೇಳಬೇಕಂದ್ರೆ ಇದು ದೊಡ್ಡ ಶಕ್ತಿ. ಇದು ಸುಮ್ಮನೆ ಹಂಗೆ ಬರಂಗಿಲ್ಲ. ಇದಕ್ಕೆ ದೊಡ್ಡ ಶೂರತನ ಅಂತಾರೆ ಅವರು. ಅದಕ್ಕೆ ಕರ್ಣ ವಿಜಯದಿಂದ ಯಾವುದು ನರಜನ್ಮದಿಂದ ಹೆದೋಳು ಮಿಗಿಲುಂಟೆ, ಕರ್ಣ ವಿಜಯದಿಂದ ಕಲಿತನ ಮುಂಟೆ ಅಂತ ಹೇಳಿದ್ದಾರೆ ಅವರು. ಇದಕ್ಕಿಂತ ದೊಡ್ಡ ಶೂರತನ ಯಾವುದಿಲ್ಲ. ಇಂದ್ರಿಯಗಳನ್ನು ಮನಸ್ಸನ್ನು ಹಿಡಿದಿಟ್ಕೊಂಡು ಇಲ್ಲಿ ಕುಂತು ಕೇಳೋದಂದ್ರೆ ಸುಮ್ಮನೆ ಅಲ್ಲ, ಇದು ದೊಡ್ಡ ಶಕ್ತಿ. ಇದು ಜಗತ್ತಿನೊಳಗೆ ಒಂದು ಕತ್ತಿಗಿತ್ತಿ ಹಿಡ್ಕೊಂಡು ದೇಶದ ಜನರನ್ನು ಬೇರೆ ಬೇರೆ ರಾಜ್ಯಗಳನ್ನು ಗೆಲ್ಲಬಹುದು, ಏನೇನೋ ಮಾಡ್ಕೊಂಡು ದೊಡ್ಡ ಗುಂಡುಗಳನ್ನು ಎತ್ತಬಹುದು, ದೊಡ್ಡ ದೊಡ್ಡ ಭಾರ ಇದ್ದು ವಸ್ತುಗಳನ್ನು ಎತ್ತಬಹುದು. ಆದರೆ ಅದಕ್ಕಿಂತ ಶಕ್ತಿ ಅಂದರೆ ಇದು. ಅವೆಲ್ಲವನ್ನು ಮಾಡ್ಬೋದು, ಆದರೆ ಇದು ಭಾಳ ಕಷ್ಟದ ಕೆಲಸ. ಅದಕ್ಕೊಬ್ಬ ಗುರು ಏನಾದರೂ ಶಿಷ್ಯ ಕೇಳಕತ್ತಿದ್ನಂದ್ರೆ ಆತನಿಂದ ಏನಾದರೂ ಸಿಗಲಿ, ನನಗೆ ರೊಕ್ಕ ಕೊಡಲಿ, ರೂಪಾಯಿ ಕೊಡಲಿ, ಆಸ್ತಿ ಕೊಡಲಿ, ಜಾಗ ಬರೆದು ಕೊಡಲಿ, ಅದಕ್ಕೆ ಕೊಡಲಿ, ಇದಕ್ಕೆ ಕೊಡಲಿ, ಮಠಕ್ಕೆ ಕೊಡಲಿ, ಇವೇನಾರು ಅಪೇಕ್ಷೆ ಇಟ್ಕೋಬೇಕೇನು ಗುರು? ಯಾಕಂತಂದ್ರೆ ಇಂಥ ಆಸೆಯಿಂದ ಅಥವಾ ಗುರು ತೊಗೋಬಾರ್ದೇನಂತಲ್ಲ, ಶಿಷ್ಯ ಭಾಳಷ್ಟು ಖುಷಿಯಿಂದ ಕೊಟ್ಟನಂದ್ರೆ ತೊಗೊಳ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇತ್ತಿನಲ್ಲಿ ಅಪೇಕ್ಷೆ ಇರಬಾರ್ದು, ಅದು ಕೊಡಲಿ, ಇದು ಕೊಡಲಿ ಅಂತ ಹೇಳಿಬಿಟ್ಟು. ಅದಕ್ಕೆ ಇಂಥ ಆಸೆಯಿಂದ ಏನಾದರೂ ಕೂಡ್ಕೊಂಡು ಅಥವಾ ಬೋಧೆಯನ್ನು ಮಾಡಿದ ಅಂತಂದ್ರೆ ಅದು ಸರಿಯಲ್ಲ, ಅದು ಆಗಂಗಿಲ್ಲ. ಆ ಕೇಳುವಂಥ ಶಿಷ್ಯರಿಗೆ ಅದು ತಾಗಂಗಿಲ್ಲ, ಟಚ್ಚೂ ಆಗಂಗಿಲ್ಲ. ಬಟ್ ಗುರುಗಳು ಕೂಡ ಅಂಥ ಆಸೆಯಿಂದ ಕೂಡಿರಬಾರ್ದು. ಅಂಥ ಆಸೆಯಿಂದ ಕೂಡಿಕೊಂಡು ಶಿಷ್ಯನಿಗೆ ಬೋಧನೆ ಮಾಡಬಾರ್ದು. ಯಾಕಂದ್ರೆ ಈ ಆಸೆ ಏನು ಮಾಡ್ತಂದ್ರೆ ದುಃಖಕ್ಕೆ ಕಾರಣ ಆಗಿರುವಂಥದ್ದು. ಇಲ್ಲಿ ಗುರುಗಳ ಭಾವ ಹೆಂಗಿರ್ಬೇಕಂದ್ರೆ ನಿರಾಪೇಕ್ಷೆ ಇರಬೇಕು, ಯಾವ ಅಪೇಕ್ಷೆ ಇರಬಾರ್ದು. ಯಾಕಂದ್ರೆ ಅದು ಅಗರ್ಭ ಶ್ರೀಮಂತ ಇರ್ತಾನೆ, ಮತ್ತು ಇವೆಲ್ಲ ದಾಟಿ ಬಂದಿದ್ದಾನಲ್ಲ, ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ವಾಸನೆ ರಸವಾರಿ ಪ್ರಕಟ ಬಿಂದು ಶಿಖರವನ್ನೇರಿ ಅಷ್ಟೆಲ್ಲ ದಾಟ್ಕೊಂಡು ಬಂದವು. ಮತ್ತೆ ಏನಾರು ಆಸೆ ಇಡ್ತಾನೆ ನನ್ನ ಕೆಳಗಡೆ?
ಜಗತ್ತೇ ತೃಣ ಸಮ ಅಂತ ತಿಳ್ಕೊಂಡಿದ್ದಾನ, ಇಡೀ ಸಂಪತ್ತು ಎಲ್ಲ ತೃಣ ಸಮ ಅಂತ ತಿಳ್ಕೊಂಡತ್ತ ಮತ್ತೆ ಆಸೆ ಇಡ್ತಾನೆ ಶಿಷ್ಯ ಅದು ಕೊಡಲಿ ಇದು ಕೊಡಲಿ ಅಂತೆ. ಆಸೆ ಇಟ್ಟನಂದ್ರೆ ಗುರು ಆಗೋಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ. ಅದಕ್ಕೆ ಎಲ್ಲವನ್ನ ಕಾಲಿಲ್ಲ ಒದ್ದು ಬಂದನ, ತೃಣ ಸಮ ಅಂತ ತಿಳ್ಕೊಂಡನತ್ತಿಗೆ ಹುಲ್ಲು ಕಡ್ಡಿ ಹಂಗೆ ಅವೆಲ್ಲ ಜಗತ್ತಿನಾಗಿರುವಂಥ ಭೋಗ ಭಾಗ್ಯಾದಿಗಳು, ಇಹಲೋಕದ ಪರಲೋಕದ ಯಾವ ಆಸೆಗಳು ಎಲ್ಲ ಕ್ಷಣಿಕ, ಭಾಳಷ್ಟು ಕನಿಷ್ಠ, ಬೇಕೇ ಆಗಿಲ್ಲ ಅಂತ ತಿಳ್ಕೊಂಡು ಬಂದು ಶಿಷ್ಯನ ಬಳಿ ಕೊಡಲಿ ಅಂತ ಅಪೇಕ್ಷೆ ಇಡ್ತಾನೆ ಅಂದರೆ ಇಟ್ಟರೆ ಅದು ಸರಿಯಾಗಲ್ಲ, ಇಡಬಾರ್ದು. ಅದು ಹೆಂಗಿರ್ಬೇಕಂದ್ರೆ ನಿರಾಪೇಕ್ಷೆ ಬುದ್ಧಿಯಿಂದ ಇರಬೇಕು. ಶಿಷ್ಯರಿಗೆ ಆ ರೀತಿ ಬೋಧನೆ ಮಾಡಬೇಕು. ಈ ನಿರಾಸೆ ಭಾವ ಇರುವಂಥದ್ದು, ನಿರಾಪೇಕ್ಷೆ ಈ ರೀತಿ ಬೋಧನೆ ಮಾಡೋರಿಂದ ಈ ಭಾವಕ್ಕೆ ಏನು ಹೇಳ್ತಾರೆ, ನಿರಾಸೆ ಅಂತ ಹೇಳ್ತಾರೆ. ಹಿಂಗಿರ್ಬೇಕು ಗುರುವಿನ ಹತ್ರ. ನೋಡಿರಿ, ಇವೆಲ್ಲ ತಿಳ್ಕೊಬೇಕು, ನಾವೆಲ್ಲ ತಿಳ್ಕೊಬೇಕು ಇಂಥವೆಲ್ಲ. ಮತ್ತು ಸುಂದರತ್ವ ಅನ್ನುವಂಥದ್ದು ಇದು ಯಾಕೆ ಹೇಳಿದ್ರಪ್ಪ? ಸುಂದರತ್ವ ಅಂದ್ರೆ ಗುರುಗಳೇನು ಚಂದ ನೋಡೋಕ್ಕಿರ್ಬೇಕನ್ನ, ಚಂದ ಕಾಣ್ಬೇಕನ್ನು, ಎಷ್ಟು ಚಂದ ಅದ ರೀ, ಎಷ್ಟು ಬೆಳ್ಳಗದ ರೀ, ಎತ್ತರ ಅದ ರೀ, ತೆಳ್ಳಗದಾರ ಅಂತ ಹಿಂಗೆ ಅಂತಾರೆ ಅನ್ನೋದು ಹಾಗಲ್ಲ. ಸುಂದರತ್ವ ಅಂದ್ರೆ ಪುಣ್ಯಮಯ ಶರೀರ. ಅದಕ್ಕೆ ಹೇಳ್ತಾರಲ್ಲ, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲ್ಲ. ಎಂಥದ್ರಿ ಅದು, ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರ? ಸುಂದರತ್ವ ಅಂತಂದ್ರೆ ಶರೀರ ಸುಂದರ ಆಗಿರ್ಬೇಕಂತ ಅನ್ನುವಂಥದ್ದಲ್ಲ. ಯಾಕಂದ್ರೆ ಅಷ್ಟವಕ್ರ ಮುನಿಗಳು ಹೆಂಗಿದ್ರು 8 ರೀತಿಯಿಂದ ಅಂಕಡೊಂಕಿದ್ರು ನೋಡ್ರಿ. ಒಂದು ಸಲ ಸಭೆ ಕರೆಸಿದ್ರು, ಅವರಿಗೆ ರಾಜನ ಆಸ್ಥಾನದಲ್ಲಿ ಕರೆಸಿದಾಗ ಎಲ್ಲ ಕಡೆಯಿಂದ ಪಂಡಿತರು ಬಂದಿದ್ದರು. ಅಷ್ಟವಕ್ರ ಮಹಾಮುನಿಗಳಿಗೂ ಕೂಡ ಹೇಳಿದರು ಬರಾಕ. ಅಲ್ಲಿ ಬಂದಿದ್ರು, ಎಲ್ಲ ಕೂತ್ಕೊಂಡಿದ್ರು ಸಭೆ ಒಳಗೆ. ಇವ್ರು ನಡೀತಾ ಬರಬೇಕಾದಾಗ ಹಿಂಗೆ ಪಾಪ ಮಧ್ಯೆ ಬರ್ತಾಯಿದ್ರು, ಸ್ವಲ್ಪ ಜೋಲಿ ಒಯ್ತು ಬಿದ್ದು ಸ್ವಲ್ಪ ಹಿಂಗೆ ವಾಲಿದ್ರು. ಎಲ್ಲರೂ ನೋಡಿ ಗೊಳ್ಳಂತ ನಕ್ಕರು. ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳಿದ್ರು. ಕೇಳಿದ್ರನ್ನ ಅಲ್ಲಿ ರಾಜರು ಹೇಳಿದರು, ಇಲ್ಲ ನೀವು ಸ್ವಲ್ಪ ಹಿಂಗೆ ಬರಾಕತ್ತಿದ್ರ ಅಂಕಡೊಂಕ, ಅದಕ್ಕೆ ಯಾಕಂದ್ರೆ ಅವ್ರು ನಗ ಸಂದರ್ಭದಲ್ಲಿ ಅಷ್ಟವಕ್ರ ಮಹಾಮುನಿಗಳು ಜೋರಾಗಿ ನಗಕ್ಕೆ ಶುರು ಮಾಡಿದರು. ಯಾಕೆ ನಕ್ರಿ ಅಂತ ಇವರು ಅವರು ಜನರಿಗೆಲ್ಲ ಇವ್ರು ಕೇಳಿದಾಗ, ಇಲ್ಲ ನೀವು ಹಿಂಗೆ ಬರಾಕತ್ತಿದ್ರಲ್ಲ ಅದನ್ನು ನೋಡಿ ಇವ್ರು ನಕ್ಕರು ಅಂತ ರಾಜ ಹೇಳಿದರು. ಆವಾಗ ನೀವ್ಯಾಕೆ ನಕ್ರಿ ಅಂತ ಕೇಳಿದ್ರು ಅಷ್ಟವಕ್ರ ಮಹಾಮುನಿಗಳಿಗೆ, ನೀವ್ಯಾಕೆ ನಕ್ರಿ ಅಂತಂದರು. ಅವರು ಹೇಳಿದರು ಒಂದು ಮಾತು, ಅಲ್ಲ ನೀವಿನ್ನೂ ಶರೀರನೇ ನಾನು ಅಂತ ಅಂದ್ಕೊಂಡು ಕೂತಿರಲ್ಲ, ಅದನ್ನು ನೋಡಿ ನನ್ನ ನಗು ಬಂತು ಅಂತಂದರು. ಅದೇ ಸತ್ಯ ಅಂದ್ಕೊಂಡು ಕೂತಿರಲ್ಲ, ಆ ಭಾವಕ್ಕೆ ನನಗೆ ನಗು ಬಂತು ಅಂತ ಅವ್ರು ಹೇಳಿದ್ರಂತ. ಹಾಗಾಗಿ ಈ ಶರೀರ ಹೆಂಗಾದ್ರೇನು ಅಂಕಡೊಂಕ ಕುರೂಪಿಗಳಾದರೂ ಕೂಡ ಇದು, ಯಾಕಂದ್ರೆ ವಕ್ರ ನೋಡ್ರಿ, ಅಷ್ಟವಕ್ರ ಮುನಿಗಳಿಗೆ ಜನಕ ಮಹಾರಾಜನಿಗೆ ಗುರು ಆಗಿದ್ರು ಅವರು, ಗುರುಗಳಾಗಿದ್ದರು ಅವರು. 8 ಕಡೆ ಅಂಕಡೊಂಕ ಇತ್ತು ಅವ್ರ ಶರೀರ. ಅದಕ್ಕೆ ಶರೀರ ಸುಂದರತ್ವ ಇರ್ಬೇಕಂತೇನಿಲ್ಲ. ಅವ್ರು ಹೆಂಗಿರ್ಬೇಕಂದ್ರೆ ಪುಣ್ಯಮಯ ಶರೀರದಿಂದ ಕೂಡಿರಬೇಕು. ಈ ರೀತಿ ಅಂಥ ಒಂದು ಸುಂದರತ್ವ ಅವ್ರ ಹತ್ರ ಇತ್ತು ಅಂದರೆ ಪೂಜ್ಯ ಭಾವನೆಯಿಂದ ಅವ್ರನ್ನ ಕಾಣುವಂಥದ್ದು ಅಂತ ಅರ್ಥ. ಮತ್ತು ಸುಮುಖತ್ವ ಅಂತಂದರೆ ಏನು? ಸುಮುಖತ್ವ ಅಂತಂದ್ರೆ ಯಾವಾಗಲೂ ಮುಖ ಪ್ರಸನ್ನತೆಯಿಂದ ಕೂಡಿರಬೇಕು. ಅದು ಹೆಂಗೆ ಕೂಡ್ತದ್ರಕ? ಮುಖ ಅನ್ನುವಂಥದ್ದು ಅಂತರಂಗದ ಕನ್ನಡಿ. ನಮ್ಮ ಮನಸ್ಸಿನ ಒಳಗೆ ಏನು ಭಾವನೆಗಳು ಇರ್ತಾವ, ನಮ್ಮ ಮನಸ್ಸು ಹೆಂಗಿರ್ತದೆ ಅದು ಮುಖ ತೋರಿಸ್ಕೊಡ್ತದೆ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಆ ಮನಸ್ಸು ಪ್ರಸನ್ನವಾಗಿರ್ಬೇಕಾಗಿತ್ತಂದ್ರೆ ಮುಖ ಯಾಕಂದ್ರೆ ಆ ಮುಖ ಪ್ರಸನ್ನತೆಯಿಂದ ಕೂಡಿರ್ಬೇಕಾದ್ರೆ ಮನಸ್ಸು ಹೆಂಗಿರಬೇಕು? ಸಂತೋಷವಾಗಿರ್ಬೇಕಾಗಿತ್ತು. ಈಗ ಮನಸ್ಸು ಸಂತೋಷ ಆಗಿರ್ಬೇಕಂದ್ರೆ ಕೆಲವು ಗೊಂದಲಗಳಿಂದ ಹೊರಗೆ ಬಂದಿರಬೇಕಾಗ್ತದೆ, ಗೊತ್ತಾಗ್ತದೆ. ಈಗ ಬೇಕಾದಷ್ಟು ಶರೀರಕ್ಕೆ ಏನೇ ಹಚ್ಕೊಂಡ್ರು, ಮುಖಕ್ಕೆ ಏನೇ ಬಡ್ಕೊಂಡ್ರು ಕೂಡ ಒಳಗಿನ ಮನಸ್ಸು ಸರಿ ಇರದೇ ಇದ್ರೆ ಆ ಮುಖ ಹೆಂಗಾಗ್ತದೆ? ಪ್ರಸನ್ನತೆಯಿಂದ ಕೂಡಿರ್ತೇನೆ ಅಂದ್ರೆ ಕೂಡಿರಂಗಿಲ್ಲ. ಪ್ರಸನ್ನತೆಯಿಂದ ಮುಖ ಕೂಡಿರ್ಬೇಕಾದ್ರೆ ನಿನ್ನ ಮನಸ್ಸು ಸಂತೋಷದಿಂದ ಇರಬೇಕು. ಸಂತೋಷದಿಂದ ಮನಸ್ಸು ಇರಬೇಕಾಗಿತ್ತು, ನಿನ್ನ ಬಳಿ ಯಾವ ಅಭಿಮಾನ ಇರಬಾರ್ದು. ಅಂಧತ್ವ, ಅಭಿಮಾನ ಇವು ಯಾವ ಇರಬಾರ್ದು. ಯಾಕಂದ್ರೆ ಸದ್ಗುಣಗಳಿಂದ ಕೂಡಿರಬೇಕು ಮನಸ್ಸು.
ದೈವಿ ಸಂಪತ್ ಗುಣಗಳಿಂದ ಕೂಡಿರಬೇಕಾಗ್ತದೆ ಮನಸ್ಸು. ಯಾವಾಗ ನಿನ್ನ ಮನಸ್ಸು ಒಳಗಡೆನೇ ಅಂಥ ಒಂದು ಸದ್ಗುಣಗಳಿಂದ ದೈವಿ ಸಂಪತ್ತಿನಿಂದ ಕೂಡಿತ್ತು ಅಂದ್ರೆ ಆವಾಗ ನಿನ್ನ ಮನಸ್ಸು ಪ್ರಸನ್ನತೆ, ಯಾವುದು ಮನಸ್ಸು ಆ ರೀತಿ ಕೂಡಿದಾಗ ಮುಖ ಪ್ರಸನ್ನತೆಯಿಂದ ಕೂಡಿರ್ತದೆ. ಮತ್ತು ಈ ದೈವಿ ಗುಣಗಳಿಂದ ಕೂಡಿದಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗ ಅಲ್ಲಿ ಅಪರೋಕ್ಷ ಜ್ಞಾನ ಸಿದ್ಧನಾಗಿರ್ತಾನಂತ. ಇವೆಲ್ಲ ಯಾಕಂದ್ರೆ ಅಪರೋಕ್ಷ ಭಾವ ಇದ್ದಾಗ ನೋಡ್ರಿ ಅವು ಯಾವ ಇರಂಗಿಲ್ಲ, ಯಾವ ಗೊಂದಲಗಳು ತಾನೇ ತಾನಾಗಿರ್ತಾನೆ. ಏನೈತೆ ಅನ್ಯ ಐತೆ ಅನ್ನೋದಿಗೆ ಯಾವುದರ ಮನಸ್ಸು ಯಾವುದನ್ನು ಗೊಂದಲಕ್ಕೆ ಬಿಡುವಂಥದ್ದು ಇರ್ತೇನೆ ಅಂದರೆ ಇಲ್ಲ, ಮನಸ್ಸು ಮಹಾದೇವ ಆಗಿಬಿಟ್ಟದಂತಂದಾಗ ಕಾಣುವಂಥದ್ದೆಲ್ಲ ಮಹಾದೇವ ಸ್ವರೂಪನೇ. ಈಗ ಮನಸ್ಸು ಏನಾದರೂ ಯೋಚನೆ ಮಾಡ್ತಿತ್ತು, ಭಾಳ ಗೊಂದಲಕ್ಕಿತ್ತು ಅಂತಂದಾಗ ಎಲ್ಲನೂ ಭಿನ್ನ ಭಿನ್ನವಾಗಿ ತೋರ್ತಾವೆ. ಗದ್ದಲಕ್ಕಾಗ್ತದೆ, ದುಃಖ ಆಗ್ತದೆ, ಆ ದುಃಖದಿಂದ ಮುಖ ಕೆಡ್ತದೆ, ಎಲ್ಲ ನಡೀತಾವೆ. ಆದ್ರೆ ಆ ಮನಸ್ಸು ಅನ್ನುವಂಥದ್ದು ಮಹಾದೇವ ಆಗಿಬಿಟ್ಟದೆ. ಯಾವುದು ಇನ್ನೊಂದು ಪಡಿಬೇಕು ಅನ್ನೋದೇನಿಲ್ಲ, ಇನ್ನೊಂದು ಕೊಡ್ಬೇಕು ಅನ್ನೋದೇನಿಲ್ಲ, ತೊಗೊಳ್ಬೇಕು ಅನ್ನೋದಿಲ್ಲ, ಆನಂದ, ಬರೀ ಆನಂದ. ಮತ್ತು ಹಂಗಾದಾಗ ಏನಾಗ್ತದೆ, ಅಪರೋಕ್ಷ ಜ್ಞಾನ ಸಿದ್ಧನಾಗಿರ್ತಾನಂತ. ಈ ರೀತಿಯಿಂದ ಈ ಗುಣಗಳಿಂದ ಕೂಡಿರುವಂಥವನು ಯೋಗ್ಯ ಗುರು ಅಂತ ತಿಳ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿರುವಂಥವನು. ಮತ್ತು ಶಾಸ್ತ್ರ ಪರಿಣಿತೆ, ಸುಜ್ಞಾನ ಅನ್ನುವಂಥ ಈ ಎರಡೂ ಪದಗಳು ಇವೆರಡೂ ಇರಬೇಕು ಯಾರ ಹತ್ರ? ಗುರುವಿನ ಹತ್ರ. ಇಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ ಶಾಸ್ತ್ರ ಪರಿಣಿತೆ ಅನ್ನುವಂಥದ್ದು ಇದರಿಂದ ನಾವು ಈ ಸುಜ್ಞಾನ, ಈಗ ಶಾಸ್ತ್ರ ಪರಿಣಿತ ಅಂತಂದರೆ ಎಲ್ಲದ್ರಾಗ ನಾವು ಇದನ್ನು ತಿಳ್ಕೊಂಡಿರ್ಬೇಕಾಗ್ತದೆ. ಮತ್ತು ಸುಜ್ಞಾನ ಅನ್ನುವಂಥದ್ದಲ್ಲಿ ಅಪರೋಕ್ಷ ಜ್ಞಾನ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಿಂಗೆ ಮಾಡಿದ್ರೆ ಯಾವ ಒಂದು ವಿಚಾರಗಳು ಇಲ್ಲಿ ನಮ್ಗೆ ಯಾವ ದೋಷ ಅಂತ ಅನ್ಸಂಗಿಲ್ಲ. ಯಾಕಂತಂದ್ರೆ ಶಾಸ್ತ್ರ ಪರಿಣತಿ ಮತ್ತು ಸುಜ್ಞಾನ ಅನ್ನುವಂಥದ್ದನ್ನು ಈ ರೀತಿಯಾಗಿ ಇವು ಎರಡೂ ಇರಬೇಕಾಗ್ತದೆ. ಅಪರೋಕ್ಷ ಜ್ಞಾನವೂ ಇರಬೇಕಾಗ್ತದೆ, ಬ್ರಹ್ಮಜ್ಞಾನದಲ್ಲೂ ಇರಬೇಕಾಗ್ತದೆ, ಶಾಸ್ತ್ರ ಪರಿಣತಿನೇ ಆತ ಇರಬೇಕಾಗ್ತದೆ. ಯಾಕಂದ್ರೆ ಆತ ಯಾವಾಗ ತತ್ವದರ್ಶಿ ಅಂತ ಕೂಡ ಹೇಳ್ತಾರೆ ಗೀತಾದಲ್ಲಿ, ಜ್ಞಾನಿಗೆ ತತ್ವದರ್ಶಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ಎಲ್ಲ ರೀತಿಯಿಂದ ಇರುವಂಥವನು ಆತ ಏನಾಗ್ತಾನೆ, ಗುರು ಅಂತ ಹೇಳಿಸ್ಕೊಳ್ತಾನೆ. ಮತ್ತು ಇವರಿಂದಲೇ ನಾವು ಏನು ಮಾಡಬೇಕು, ಇಂತಹ ಗುರುಗಳಿಂದ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇಂಥವರಿಂದಲೇ ನಾವು ಉದ್ಧಾರ ಆಗೋಕ್ಕಾಗ್ತದೆ. ಈ ರೀತಿ ತಿಳ್ಕೊಂಡು ಮುಮುಕ್ಷುಗಳು ಇಂಥವ್ರಿಗೆ ಶರಣು ಹೋಗಬೇಕು. ಇಂಥ ಗುರುಗಳಿಂದನೇ ನಮಗೆ ಕೆಲಸ ಆಗ್ತದೆ. ನಮ್ಮ ಕೆಲಸ ಆಗಬೇಕಲ್ಲ. ಈಗ ಗುರುಗಳು ಬಂದಾರ ತಮ್ಮ ಕೆಲಸ ತಾವು ಮಾಡ್ಕೊಂಡಾರ, ಮತ್ತು ನೀನು ಯಾವಾಗ ಮಾಡತ್ತೆ? ಮತ್ತು ಅದರಿಂದ ನೀವು ಕೇಳಬೇಕಾಗ್ತದಲ್ಲ, ಅವರಿಂದ ನಾವು ಪಡ್ಕೊಳ್ಬೇಕಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ. ಮತ್ತು ಹೆಂಗೆ ಸತ್ತು ಹೋಗ್ತೇನೆ? ಏನು ತಿಳ್ಕೊಳ್ಳಾರ್ದ ಸತ್ತು ಹೋಗ್ತೇನೆ? ಮತ್ತು ಅವ್ರು ಪಾಳಿಗೆ ಮುಗಿಸ್ಕೊಂಡ್ರೆ ಭೂಮಿ ಮೇಲೆ ಬಂದರು, ನಿನಗೆ ತಿಳ್ಸೋಕಾರ ಬಂದರು, ನಿನಗೆ ತಿಳಿಲಿ ಅಂತಾರ ಬಂದರು, ನಿನಗೆ ಆದರ್ಶವಾಗ್ಯಾರ ಅಂತ ಬಂದರು. ನಿನ್ನ ಪುಣ್ಯಕ್ಕೆ ಯಾವ ರೂಪ ಆಗ್ಯಾರ ಭಗವಂತ ಈ ರೂಪವಾಗಿ ಬಂದ, ಗುರು ರೂಪವಾಗಿ ಪರಮಾತ್ಮನೇ ಈ ರೂಪವಾಗಿ ಬಂದ. ಮತ್ತು ಅವ್ರ ಮುಖಾಂತರ ನೀವು ತಿಳ್ಕೊಳ್ಬೇಕಾ, ನಂಗೆ ಹೋಗ್ಬೇಕಾ? ಅದಕ್ಕೆ ಹೇಳ್ತಾರೆ, ನೆನೆಯುವುದು ಅನುದಿನ ಉದಯ ಕಾಲದ ಚರಿಕೆಯಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಗರಿಯನು ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತ ಹೇಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾಕಂದ್ರೆ ನಿನ್ನನ್ನು ನೀ ತಿಳ್ಕೊಳ್ಬೇಕು. ಮೊದಲ ನೀನು ಗುರುವಿಗೆ ನೀನು ನೆನೆಸು, ಪರಮಾತ್ಮನ ಪಾದಕಮಲಗಳನ್ನು ನೆನೆಸು. ನಿನಗೆ ಬೇಡ ಅಂದಿಲ್ಲ, ಗುರುವನ್ನು ನೆನೆಸಾಕತ್ತೀನಿ ಅಂತಂದ್ರೂ ನಿನಗೆ ಮುಕ್ತಿ ಆಗಂಗಿಲ್ಲ. ಪರಮಾತ್ಮನ ಪಾದಕಮಲಗಳನ್ನು ಹಿಡ್ದೀನಿ ಅಂತಂದ್ರೂ ಮುಕ್ತಿ ಆಗಂಗಿಲ್ಲ. ಅದ್ರ ಜೊತೆಗೆ ಅಂದ್ರೆ ಪರಮಾತ್ಮನ ಪಾದಕಮಲಗಳನ್ನು ಇಡೀ ನೆನೆಸು, ಗುರುದೇವನನ್ನು ನೆನೆಸು. ಅದ್ರ ಜೊತೆಗೆ ಒಂದು ದೊಡ್ಡ ಕೆಲಸ ಅದ, ನಿನ್ನನ್ನು ನೀನು ವಿಚಾರ ಮಾಡಬೇಕಾದಂಥದ್ದು. ಆವಾಗ ನಿನ್ನ ಮುಕ್ತಿ ಆಗ್ತದ. ಈಗ ಭಾಳಷ್ಟು ಜನ ನಾವು ಉಪದೇಶ ತೊಗೊಂಡಿವ್ರಿ, ಹಂಗ್ರಿ ಆಯ್ತು ಮುಗೀತ್ರಿ ಅಂತ ಮನೆಗೆ ಕೊಡ್ತಾರೆ. ಈ ಮಾತು ಭಾಳಷ್ಟು ನಮ್ಗೆ ಸದ್ಗುರುಗಳು ಹೇಳ್ತಿದ್ರು. ಬಸವಣ್ಣಂದ್ರೆ ಇದು ಉಪದೇಶ ತೊಗೊಂಡಿವಿ ಅಂತಂದ್ರೆ ಸ್ಕೂಲಿಗೆ ಹೆಸರು ಹಚ್ಚಿದಂಗೆ. ಉಪದೇಶ ತೊಗೊಂಡುಗಳೇ ಮುಕ್ತರಾಗಿಬಿಟ್ಟಿವಿ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಈ ಬೇರೆ ಬೇರೆ ಕಡೆ ನೋಡ್ಬೇಕು, ಹಳ್ಳಿಗಳದಾಗ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನೋಡ್ಬೇಕು. ಉಪದೇಶ ತೊಗೊಂಡಾಗ ಏನು ಮುಕ್ತರಾಗಿಬಿಟ್ಟಿವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಅಜ್ಞಾನ. ಏನು ಮುಕ್ತರ ಆಗ್ಲಪ್ಪ, ನಿನಗೇನು ಮಂತ್ರ ಕೊಟ್ಟಾರಲ್ಲ ಅದರ ಅರ್ಥ ತಿಳ್ಕೊಳ್ಬೇಕು ನೀನು. ಏನು ಸುಮ್ಮನೆ ಏನೋ ಒಂದು ಮಂತ್ರ ಕೊಟ್ಟಿರ್ತಾರಲ್ಲ ನಿನಗೆ, ಅದರ ಅರ್ಥ ತಿಳ್ಕೊಬೇಕಾದ್ರೆ ಇದು ಶ್ರವಣ ಮನನ ನಿಧಿಧ್ಯಾಸ ಮಾಡ್ಬೇಕು. ಇದೇನು ಬೇರೆ ಐತೇನೆ ಇದು?
ಮತ್ತು ಇವ್ರು ಏನು ತಿಳಿಸ್ತಾರೆ, ಬೇರೆ ಏನ್ರಿ ದೇವ್ರು ಬೇರೆ. ನೀ ದೇವ್ರಂತ ಗುಡಿ ಗುಂಡಾರ್ದಾಗ ಹೋಗಿ ಹೊಂಟಿದೆಯಲ್ಲ, ಪಿಸಾಚಿಗತ್ಲೆ ಅಲ್ಲೈತಿ ಇಲ್ಲೈತಿ ಅಂತ ದಿಕ್ಕೆಟ್ಟು ತಿರುಗಾಡಕತ್ತೀಯಲ್ಲ, ಅದನ್ನು ಬಿಡು. ಆ ದೇವ್ರು ಎಲ್ಲದಂತ ತಿಳ್ಕೊ ಅಂತ ಹೇಳುವಂಥದ್ದೇ ಶರಣರದಿದು. ಬೇರೆ ಏನೈತಿ? ಅದು ನಿನ್ನ ಸ್ವರೂಪ ಐತೋ, ನಿನ್ನ ಒಳಗೈತೋ, ಅದು ಹೆಂಗೈತೋ ಹೆಂಗಿಲ್ಲೋ, ಆ ದೇವ್ರಂತ ತಿರುಗಾಡಕತ್ತಿಯಲ್ಲ ದಿಕ್ಕೆಟ್ಟು. ಏಟು ತಿರುಗಾಡಿದ್ರೆ ನಿನ್ನ ಸಮಾಧಾನ ಐತೇನು? 84 ಲಕ್ಷ ಜೀವರಾಶಿಯಿಂದ ಹಿಂಗೆ ಬಂದಾವ ನೀನು. ಮತ್ತು ಹುಟ್ಟಿನಿಂದ ಸಾಯೋವರೆಗೂ ತಿರುಗಾಡ್ತಿದ್ದೆಲ್ಲ, ಹೊರಗೆ ಏನಾರು ನೆಮ್ಮದಿ ಐತಾ, ಸುಖ ಐತೆ, ಏನೈತಿ ನಿನಗೆ ಹೇಳು? ಯಾಕೆ ನಿನ್ನ ದಾರಿ ತಪ್ಪೇದದು. ಅಲ್ಲದೇ ಇಲ್ಲದಂತ ಹೊರಗೆ ಹೊಂಟಿದೆ, ಅದು ನಿನ್ನೊಳಗೆ ಇದ್ದದ್ದು ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ. ಅದಕ್ಕೆ ಹೇಳ್ತಾರೆ, ಶ್ರೀಶೈಲ ಪರ್ವತ ಏರಿದೆಲ್ಲ ಅಲ್ಲಿ ಮಲ್ಲಿಕಾರ್ಜುನ ಅಂದೆಲ್ಲ. ಆ ಮಲ್ಲಿಕಾರ್ಜುನ ನಿನ್ನಲ್ಲಿದ್ದವನು ತಿಳಿಲಿಲ್ಲ ನೀನು, ಮತ್ತು ಅಲ್ಲದಾನ ಇಲ್ಲದಾನಂತ ಹೊಂಟಿದೆ. ಯಾವಾಗ ತಿಳಿಯವ ನೀನು? ಅದನ್ನು ತಿಳಿಸೋಕೆ ಸದ್ಗುರುಗಳು ಬೇಕಾಗ್ತದಲ್ಲ ಅಲ್ಲ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಇಂಥ ಒಂದು ಜ್ಞಾನವನ್ನು ಯಾರ ಮುಖಾಂತರ ಪಡ್ಕೊಳ್ಬೇಕು ಅಂದರೆ ಬಲಾಢ್ಯ ಗುರುನೇ ಬೇಕಿದಕ್ಕೆ. ಅಂಥ ಒಂದು ಬಲಾಢ್ಯ ಗುರುವಿನಿಂದನೇ ಈ ಕೆಲಸ ಆಗುವಂಥದ್ದು. ಅದಕ್ಕೆ ಭಾಳಷ್ಟು ಹೇಳ್ತಿದ್ರು ಗುರುಗಳು ಕೂಡ, ಹಲವಾರು ವಿಚಾರಗಳನ್ನು ತಿಳಿಸ್ತಿದ್ರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಇಂಥ ಸದ್ಗುರುಗಳಿಗೆ ಶರಣಾಗತನಾಗಿ ತಮ್ಮನ್ನು ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು, ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇರ್ತದೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರೆ, ಈ ಜ್ಞಾನವನ್ನು ಪಡ್ಕೊಂಡು ಮುಮುಕ್ಷುಗಳು ಇಂಥ ಗುರುಗಳಿಗೆ ಶರಣು ಹೋಗಬೇಕು. ಸುಮ್ಮನೆ ಎಲ್ಲರಿಗೂ ದುಬುಕ್ಕನ್ನು ಬಿಡ್ತೀನಿ ರೀ ಅಂತಂದ್ರೆ ನೀನು ಹೇಳಿದ್ರಲ್ಲ, ಇವೆಲ್ಲವನ್ನು ನೆನೆಸು ಮಾಡು. ಆದ್ರೆ ಬಳಿಕ ನಿನ್ನನ್ನು ನೀ ವಿಚಾರ ಮಾಡಬೇಕಾಗ್ತದ. ಯಾಕಂದರೆ ಇದು ನಿನಗೆ ಬಿಟ್ಟಪ್ಪಲ್ಲ. ಮತ್ತು ಇದು ನೀ ಅಲಕ್ಷ್ಯ ಮಾಡಿದ್ದೆ ಆದರೆ ಎಷ್ಟು ಜನ್ಮಗಳಿಂದ ಮತ್ತೆ ಗುರುವಿನ ಪಾದಕ್ಕೆ ಶರಣಾಗಬೇಕು, ಗುರುವಿನ ವಿಚಾರನೇ ಕೇಳಬೇಕು, ಆವಾಗ ಮುಕ್ತನಾಗ್ಬೇಕು ನೀನು. ಅಲ್ಲಿವರೆಗೂ ಸಾಧ್ಯನೇ ಇಲ್ಲ ಅಂದಾಗ ಮತ್ತೇನು ಮಾಡವ ನೀನು? ಮಾಡಬೇಕು. ಇಲ್ಲಿ ಹೇಳ್ತಾರೆ, ಅದಕ್ಕೆ ಸಾಲಿಗೆ ಹೆಸರು ಹಚ್ಚಿಕೆಸಿ ಇವತ್ತು ಮನೆಯಾಗ ಮಕ್ಳಿಗೆ ಕಳಿಸ್ಬೇಡ, ಸಾಲಿಗೆ ಇಟ್ಕೊಂಡು ಕುಂತ್ಬಿಡು. ಇಟ್ಕೊಂಡು ಕೊಡ್ತೀಯಾ? ಇಲ್ಲ ಇಲ್ಲರಿ, ಇಟ್ಕೊಂಡು ಕುಂತ್ರಿ ಹೆಂಗ್ರಿ ಸಾಲಾಗ ಮತ್ತು ಪುಸ್ತಕಗಳೆಲ್ಲ ಮನೆಗೆ ಅದಾವ, ಮನೆಗೆ ಓದಿಸ್ಬಿಡು. ಗುರು ಅಲ್ಲಿ ಸ್ಕೂಲಿಗೆ ಯಾಕೆ ಕಳಿಸ್ತೆ? ಇಲ್ಲರಿ, ಅವ್ರು ದಿನ ಹೇಳ್ತಾರೆ, ದಿನ ಹೇಳೋದ್ರಿಂದ ಕೇಳ್ತಾರೆ, ಒಂದು ವರ್ಷ ಪರೀಕ್ಷೆ ಬರೀತಾರೆ, ಅವ್ರು ಪಾಸ್ ಆಗ್ತಾರೆ, ಮತ್ತು ಮುಂದಿನಕ್ಕೆ ಹೋಗ್ತಾರೆ. ಯಾವುದಕ್ಕೆ ಇದೆಲ್ಲ ಕಲಿಸೋದು? ಸುಖವಾಗಿರ್ಬೇಕ್ರಿ, ಮುಂದೆ ನೌಕರಿ ಆಗ್ತದೆ, ಆರಾಮಾಗಿರ್ತಾರೆ. ಇದೇ ಉದ್ದೇಶ ಹೌದಲ್ಲ. ದಿನ ಸ್ಕೂಲಿಗೆ ಕಳಿಸೋದು ಕೂಡ ಇದೇ ಉದ್ದೇಶ. ಇಲ್ಲಿ ಕೂಡ ಉಪದೇಶ ಅನ್ನುವಂಥದ್ದು ಸಾಲಿಗೆ ಹೆಸರು ಹಚ್ಚಿದಂಗೆ. ಸಾಲಿಗೆ ಹೆಸರು ಹಚ್ಚಿದ ಮೇಲೆ ಇನ್ನೇನು ಮಾಡಬೇಕು? ಓದಬೇಕು, ಬರೀಬೇಕು. ಹುಡುಗರಿಗೆ ಎಷ್ಟು ಕಷ್ಟ ಅದ ಹೌದಲ್ಲ? ಸುಮ್ಮನೆ ಅದಾರೇನು? ಒಂದು ದಿವಸ ಸ್ಕೂಲಿಗೆ ಹೋಗ್ಲಿ ಅಂದರೆ ಇಷ್ಟುದ್ದ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಎಷ್ಟು ಕಷ್ಟ ರೀ ಅಂತ ಹೇಳ್ತೀವಿ. ಆದ್ರೆ ಇದಕ್ಕೆ ಮಾತ್ರ ಕಷ್ಟ ಬೇಡ ಅಂದರೆ ಹೆಂಗೆ? ಇದಕ್ಕೂ ಪ್ರತಿನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡಲೇಬೇಕು. ಇದು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಗುರು ಹೇಳಿದಂಥದ್ದು ಒಂದು ಸಣ್ಣ, ಅದಕ್ಕೆ ಒಂದು ಸಣ್ಣ ಬೀಜದಲ್ಲಿ ದೊಡ್ಡ ಆಲದ ಮರ ಐತಲ್ಲ, ಅದ್ರಾಗ ನಿನಗೊಂದು ಮಂತ್ರ ಕೊಟ್ಟಿರ್ತಾನಲ್ಲ ಗುರುನಾಥ, ಆ ಮಂತ್ರದ ಅರ್ಥ ಏನೈತೆ ಅದ್ರ ಒಳಗಡೆ, ದೊಡ್ಡ ಬ್ರಹ್ಮಾಂಡ ಐತೆ ಅದ್ರ ಒಳಗಡೆ. ಅಂಥದನ್ನು ನೀನು ತಿಳ್ಕೋಬೇಕು. ಆ ಮಂತ್ರದ ಒಳಗಡೆ ಅದು ದೊಡ್ಡದೈತೆ, ಅದು ಒಳಗೆ ಹೋಗ್ಬೇಕೀಗ. ಹೋಗ್ಬೇಕಂದ್ರೆ ಪ್ರತಿ ದಿವಸ ಹೋಗ್ಬೇಕೀಗ ಒಳಗೆ. ಹೋದಾಗ ನಿನಗೆ ಗೊತ್ತಾಗ್ತದೆ, ಅಂಥ ಊರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ, ಅಂಥದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನು ಶ್ರವಣ ಮನನ ನಿಧಿಧ್ಯಾಸ ಕ್ರಮವಾಗಿ ಮಾಡುವಂಥದ್ದು. ಮತ್ತೆ ಒಂದು ಸ್ಕೂಲ್ ಬಿಟ್ಟು ಒಂದು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ, ತರ್ಡ್ ಸ್ಟ್ಯಾಂಡರ್ಡ್ಗೆ, ಅಥವಾ ತರ್ಡ್ ಸ್ಟ್ಯಾಂಡರ್ದವ್ರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾರೆ ಅನ್ನೋದ್ರಿಲ್ಲ. ಯಾವ್ಯಾವ ಕ್ಲಾಸ್ದಾಗ ಮಕ್ಕಳು ಓದಕತ್ತೇವೆ ಅದೇ ಕ್ಲಾಸನ್ನೇ ಓದಬೇಕಾಗ್ತದಲ್ಲ. ಹಂಗೆ ನೀನು ಏನು ತಿಳ್ಕೊಳಕತ್ತಿದ್ವಿ ಅದನ್ನು ಕ್ರಮವಾಗಿ ತಿಳ್ಕೊಳ್ಬೇಕು, ಅಂದಾಗ ನಿನಗಾಗ್ತದೆ ಅನ್ನುವಂಥ ವಿಚಾರ. ಇಂಥ ಸದ್ಗುರುಗಳು ಯಾವ ರೀತಿ ಬಲಾಢ್ಯವಾದಂಥ ಸದ್ಗುರುವಿನ ಮುಖಾಂತರ ನೀ ಶರಣು ಓದಿ ಅಂತಂದ್ರೆ ಆವಾಗ ನೀನು ಧನ್ಯ ಆಗ್ತಿದೆ. ಇಲ್ಲಂದ್ರೆ ಏನಾಗ್ತಿ? ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಹುದು ಮುಕ್ತಿ ಸರ್ವಜ್ಞ. ಆವಾಗಿನ ಕಾಲದಾಗ ಈ ಮಾತು ಹೇಳ್ಯಾರಂದ್ರೆ ನೋಡ್ರಿ, ಅರ್ಥ ಮಾಡ್ಕೋಬೇಕು ಹೌದಲ್ಲ. ಆವಾಗಿನ ಕಾಲದಾಗೆ ಈಗ ಗುರುಗಳು ಅಂತ ನೋಡ್ರಿ, ಈಗ ಬೇರೆ ಎಲ್ಲದಕ್ಕೂ ಇವತ್ತು ವಿಚಾರ ಮಾಡಬೇಕು.
ಈಗ ನಾ ಗುರು ನೀ ಗುರು ಅಂತ ಎಲ್ಲರೂ ಹೇಳುವಂಥವ್ರನ್ನ ಗುರುಗಳು ಅಂದ್ಕೊಳ್ತಾರೆ. ಎಲ್ಲರೂ ಗುರುಗಳು ನಾ ಗುರುಗಳಾಗಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹೌದಾ? ಈಗ ಭಾಳಷ್ಟು ಜನ ಇಲ್ಲಿ ವಿಚಾರ ಮಾಡಬೇಕಾಗ್ತದೆ, ಯಾವ ರೀತಿ ಗುರು ಅಂದರೆ ಹೆಂಗಿರಬೇಕು ಅನ್ನುವಂಥದ್ದು. ಎಲ್ಲ ಒಂದು ಡಿಗ್ರಿ ಕ್ಲಾಸ್ ಓದಿರಬೇಕು, ಒಂದು IAS ಆಫೀಸರ್ ಆಗಬೇಕಾದ್ರೆ, ಒಂದು ಇಂಜಿನಿಯರ್ ಮಾಡಬೇಕಾದ್ರೆ, ಒಬ್ಬ ಡಾಕ್ಟ್ರ್ ಮಾಡಬೇಕಾದ್ರೆ ಇಷ್ಟಿಷ್ಟೇ ಅಂತ ಕ್ವಾಲಿಫಿಕೇಷನ್ ಇರಬೇಕು ಅವರಿಗೆ. ಅಷ್ಟಿದ್ದಾಗ ಮಾತ್ರ ಆ ಕೆಲಸಕ್ಕೆ ಯೋಗ್ಯತೆ ಪಡ್ಕೊಳ್ತಾರೆ. ಆದರೆ ಈ ಗುರು ಆಗೋಕ್ಕೆ ಏನಿಲ್ಲ ನೋಡ್ರಿ. ಎಲ್ಲ ನಾ ಗುರು ನೀವು ಗುರು ಆಗ್ತೀವಿ. ಅದಕ್ಕೆ ಮುಮುಕ್ಷುಗಳಾದಂಥವ್ರು ಹುಷಾರಾಗಿರ್ಬೇಕಂತ ಮಹಾತ್ಮರು ಆವಾಗಲಿಂದ ಎಚ್ಚರಿಕೆ ಕೊಡ್ತಾರೆ, ನಮ್ಗೆ ಕೊಟ್ಟಿದ್ದಾರೆ. ನಾ ಭಾಳಷ್ಟು ಸಲ ಹೇಳಿದ್ದೀನಿ ನಾನು ಇವಾಗಲೇ. ಒಬ್ಬರು KSRTC ಒಳಗೆ ಆಫೀಸರ್ ಅವರು ನೋಡ್ರಿ, ಸಂಸ್ಕಾರ ಇತ್ತು. ಯಾಕಂದರೆ ಮನುಷ್ಯನಿಗೆ ಇದು ಒಂಥರ ಬೇಜಾರಾಗ್ಬಿಡ್ತದೆ ಕೆಲವು ಸಲ ವಿಚಾರಗಳು. ಎಂತೆಂಥ ಭಕ್ತಿ ಮಾಡ್ತಿರ್ತಾರೆ, ಎಂತೆಂಥ ದಾರಿ ಸಿಕ್ಬಿಡ್ತಾವೆ ನೋಡ್ರಿ. ಭಾಳಷ್ಟು ಭಕ್ತಿ, ಗುರು ಅನ್ನುವಂಥದ್ದು ಭಾಳ ಭಕ್ತಿ ಆತಗ. ಗುರುಗಳಂತಂದ್ರೆ ಆ ಸಂಘದಲ್ಲಿ ಕೂಡುವಂಥದ್ದು ಭಾಳ ಭಕ್ತಿ. ದೊಡ್ಡ ಆಫೀಸರ್, ಒಳ್ಳೆ ಚೆನ್ನಾಗಿ ಜೀವನ ನಡೆದಿತ್ತು. ಗುರುಗಳು ಹಿಂಗೆ ಸಿಕ್ಕುಗಳನ್ನೇ ಏನು ಹೇಳಿದರು, ಸುಮ್ಮನೆ ಹಂಗೆ ಕುಂದ್ರೋದು, ಕುಡಿಯೋದು, ತಿನ್ನೋದು, ಬರೀ ಇವೇ ನಡೆದ್ಬಿಟ್ಟು. ಏನದು ಒಳ್ಳೆ ಸಂಸ್ಕಾರಯುತನಾಗಿ ಬಂದಂಥ ವ್ಯಕ್ತಿ ಏನಾಯಿತು ಅಂಥವರೆಲ್ಲ ಸಂಘದಾಗ ಆ ಒಳ್ಳೆ ಸಂಸ್ಕಾರಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಎಚ್ಚರಿಕೆ ಕೊಡ್ತಾರವರು. ಅಂಥದ್ರಾಗ ಸೇರಿ ಅಲ್ಲೇ ಕುಂತು ಕುಡಿಯೋದು, ತಂಬಾಕು ಸೇದೋದು ಎಲ್ಲವನ್ನ ಕಲ್ತು ನೌಕರಿಗೂ ಹೋಗಲಿಲ್ಲ, ಮನೆಗೆ ಹೆಂಡತಿ ಮಕ್ಳಿಗೂ ಸರಿ ನೋಡಲಿಲ್ಲ. ಕೊನೆಗೆ ಪೂರ್ತಿ ಅದರಲ್ಲೇ ಹೋಗ್ಬಿಟ್ಟು ಎಲ್ಲ ಎಡವಟ್ಟಾಗಿಬಿಡ್ತು, ಜೀವನನೇ ಎಡವಟ್ಟಾಗಿಬಿಡ್ತು. ಅದರಿಂದ ಹೆಂಡತಿ ಮಕ್ಕಳು ಎಲ್ಲ ಅದಕ್ಕೆ ಕ್ರಮ ತಪ್ಪಿ ನಡೆಯೋದು ನಿಮ್ಮ ಕಷ್ಟ ಮಿನ್ನುಂಟೆ ಅಂತ ಹೇಳ್ತಾರೆ. ಅದು ಒಂದು ಎಲ್ಲ ತಪ್ಪಿ ಹೋಗಿಬಿಡ್ತು. ಹಾಗಾಗಿ ಗುರುಗಳು ಈಗ ಅಂಥ ಭಾವ ಇದ್ದಂಥವ್ರಿಗೆ ಎಂತೆಂಥ ಗುರುಗಳನ್ನ ನಾವು ನೋಡಿಬಿಟ್ರೆ ಅದಕ್ಕೆ ಮನುಷ್ಯನಿಗೆ ವಿವೇಕ ಐತೆ. ಸರಿಯಾಗಿ ಗುರುಗಳನ್ನು ನೋಡಿ ಪಡ್ಕೊಳ್ಬೇಕು ಅನ್ನುವಂಥದ್ದಕ್ಕೆ ಎಚ್ಚರಿಕೆ ಕೊಡ್ತಾರೆ. ಅವಾಗೆ ಸರ್ವಜ್ಞ ಹೇಳಿದಾರೆ ನೋಡ್ರಿ, ಬಳ್ಳಿ ಗುರುಡರು ಕೂಡಿ ಅಳ್ಳವನು ಬಿದ್ದಂತೆ. ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಒಬ್ಬ ಗುರುವಿಗೆ ನೀವು ಮಾಡ್ಕೊಳ್ಬೇಕು, ಸ್ವೀಕಾರ ಮಾಡಬೇಕಾಗಿತ್ತಂದ್ರೆ ನೀವು ಆತನಿಂದ ಪಡ್ಕೊಳ್ಬೇಕು. ಏನು ಪಡ್ಕೊಳ್ಬೇಕು? ನಾನು ಯಾರಿದ್ದೀನಿ, ಈ ಜನ್ಮ ಸಾರ್ಥಕ ಮಾಡ್ಬೇಕತ್ತ, ದಿವಸ ಏನು ಮಾಡ್ಬೇಕತ್ತ, ನಿನಗೆ ಉದ್ಧಾರ ಮಾಡ್ಬೇಕತ್ತ. ಮತ್ತು ನನಗೆ ಆಗಂಗಿಲ್ರಿ ಅಂದ್ರೆ ಮತ್ತೆ ಹೆಂಗೆ ಉದ್ಧಾರ ಆಗೋದು? ಶಿಷ್ಯರುಗಳು ಮತ್ತು ಆತನ ನಂಬಿ ನಾವು ಪಾದಕ್ಕೆ ಬಿದ್ದೀವಿ ಅಂದಾಗ ಹೆಂಗೆ ಉದ್ಧಾರ ಆಗ್ಬೇಕು ಹೇಳ್ರಿ? ನಮಗೆ ಬೇಕಲ್ಲ ಪ್ರಶ್ನೆ. ಮತ್ತು ಇದು ಗುರು ಹೇಳಿದಾಗ ಗೊತ್ತಾಗ್ತದೆ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುನೇ ಹೇಳಬೇಕಾಗ್ಯದ. ಇಲ್ಲಿ ಗುರುನೇ ಹೇಳಿಲ್ಲ ಅಂತಂದ್ರೆ ಮತ್ತೆ ಹೆಂಗೆ ಬದುಕೋಕ್ಕಾಗ್ತದೆ ಹೇಳು? ಅಂದರೆ ಈ ಜನ್ಮ ಹೋಗ್ಬಿಡ್ಬೇಕಾ? ಏನು ಮತ್ತೊಂದು ಸಲ ಬರಬೇಕಾ? ಭಾಳ ಅಗಮ್ಯದ ವಿಚಾರಗಳು. ಇದೆಲ್ಲ ಯಾಕೆ ಬರ್ತಾವ ವಿಚಾರಗಳು ಅಂದ್ರೆ, ಸಿಂಹ ಗರ್ಜಿಸ್ತಿದ್ರು ಬಸವಾನಂದ್ರಿ. ಆಧಾರ ಅದಾವಲ್ಲ ಇಲ್ಲಿ ನೋಡ್ರಿ. ಅದಕ್ಕೆ ಇಂಥ ಗುರುಗಳ ಮುಖಾಂತರ ನೀನು ಪಡ್ಕೊಂಡಾಗ ನೀನು ಉದ್ಧಾರ ಆಗ್ತಿದಿ. ಇಲ್ಲಾಂದ್ರೆ ಎಷ್ಟು ಜನ್ಮ ಹೋಗ್ತವೇನ ನಿನಗೆ. ಇಂಥ ಶರೀರದೊಳಗಡೆ ಇರುವಂಥದ್ದು ಎಲ್ಲ ತಿಳ್ಕೊಬೇಕಾದ್ರೆ ಗುರುವಿನಿಂದನೇ ಸಾಧ್ಯ ಅದ. ಜಗತ್ತಿನ ಅದಕ್ಕೆ ನಗುರೋರು ಅಧಿಕಮ್ ಅಂತ ಹೇಳಿದಾರೆ. ಗುರುವಿಗಿಂತ ಜಗತ್ತಿನೊಳಗೆ ಯಾವುದಿಲ್ಲ. ಯಾಕಂದ್ರೆ ಆತ ಧನ್ಯ ಮಾಡ್ತಾನೆ, ಕೃತಕೃತ್ಯ ಮಾಡ್ತಾನೆ ನಿನಗೆ. ಅಕ್ಕ ಬಂಧುಗಳಾದವರು ಬಂದುಂಡು ಹೋಗೋರು, ಬಂಧನ ಕಳಿಯಲರಿಯರು. ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ ಅಂತ ಹೇಳಿದಾರೆ ಅವರು. ಬಂಧುಗಳಾದವ್ರೇನು ಬರೀ ಉಂಡು ತಿಂದು ನಿನಗೊಂದು 4 ಮಾತು ಹೇಳೋಗ್ತಾರ. ಅಂಥವ್ರ ಸಂಘ ಮಾಡಿದವ್ರು ನಾವು. ಅದಕ್ಕೆ ಸದ್ಗುರುನಾಥ ಈ ಭವಬಂಧನದಿಂದ ನಿನ್ನನ್ನು ಪಾರು ಮಾಡ್ತಾನೆ, ಭವ ದುಃಖದಿಂದ ಪಾರು ಮಾಡ್ತಾನೆ. ಇಹ ಪರಲೋಕ ನೋಡ್ರಿ, ಇವೆಲ್ಲವುಗಳಿಂದ ನಿನ್ನ ಮುಕ್ತನಾಗಿ ಮಾಡ್ತಾನೆ. ದೊಡ್ಡ ಕೆಲಸ ಐತ್ರಿ ಗುರುಗಳಿಗೆ. ಸಾಮಾನ್ಯ ಕೆಲಸ ಅಲ್ಲ. ಗುರುವಿಗೂ ದೊಡ್ಡ ಕೆಲಸ ಅದ, ಶಿಷ್ಯನಿಗೂ ದೊಡ್ಡ ಕೆಲಸ ಅದ. ಶಿಷ್ಯ ಯಾವಾಗ ಗುರುವಿನ ನಂಬಿದ ಅಂತಂದ್ರೆ ಸದ್ಗುರು ಅದಕ್ಕೆ ಹೇಳ್ಯಾರ ಅವರು, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಅಂತ ಸದ್ಗುರು ನನ್ನ ಮನಸ್ಸಿನಾಗಿರಲಿ ಅಂತ ಬೇಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಕರುಣೆ ಇರಬೇಕು ನೋಡ್ರಿ. ಅಂಥ ಕರುಣೆಯ ಕೋಡಿ ಎರಿಬೇಕು. ನಮ್ಮನ್ನು ನೋಡಿದರೆ ಉದ್ಧಾರ ಆಗ್ಲಪ್ಪ, ಈ ಭೂಮಿಗೆ ಬಂದಾವ, ಈ ಮನುಷ್ಯ ಜನ್ಮ ಕಳ್ಕೊಂಡ್ಬಿಟ್ರೆ ಮತ್ತೆ ಭಾಳ ಕಷ್ಟ ಆಗಿಬಿಡ್ತದೆ ಇವಕ್ಕೆ. ಅದಕ್ಕೆ ಇದರಿಂದ ಪಾರಾಗಲಿ, ಇದನ್ನು ತಿಳ್ಕೊಬೇಕಂತ ಬಂದಿದ್ದಾವ, ಇದನ್ನೇ ತಿಳಿಸ್ಬೇಕು ಅನ್ನುವಂಥದ್ದು ಕಳಕಳಿ ಗುರುವಿಗಿರಬೇಕು. ಆತನೂ ಕಷ್ಟಪಡಬೇಕು ಶಿಷ್ಯರ ಸಲುವಾಗಿ. ಎಲ್ಲರ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಹೋಗ್ತೀನಿ ಅನ್ನೋದಲ್ಲ ಇಲ್ಲಿ. ಅವರು ಶಿಷ್ಯರ ಸಲುವಾಗಿ ಗುರುನೂ ಬಡ್ದಾಡಬೇಕು.
ಅಂದಾಗ ಮಾತ್ರ ಇದು ಕೆಲಸ ಆಗ್ತದಿಲ್ಲ ಅಂದ್ರೆ ಸಾಧ್ಯ ಇಲ್ಲ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ಬಸವಯ್ಯವರು ಸರ್ವಜ್ಞ ಕೂಡ ಹೇಳಿರುವಂಥದ್ದು. ಪರಮಾನುಭವದಲ್ಲಿ ಕೂಡ ಭಾಳಷ್ಟು ಹೇಳ್ತಾರೆ ಅವರು. ಪರತತ್ವ ವಿಷಯದ ಅರಿಕೆ ಉಳ್ಳ ಗುರುವನ್ನು ಶರಣು ಹೋಗ್ಬೇಕಂತ ಹೇಳ್ತಾರೆ ಅವರು. ಅಂದ್ರೆ ಪರತತ್ವ ವಿಷಯದ ಅರಿಕೆಯುಳ್ಳಂತಹ ಗುರುವನ್ನು ನೀವು ಶರಣು ಹೋಗಬೇಕು. ಅದನ್ನು ಹೇಳಬೇಕು, ಪರತತ್ವದ ವಿಷಯ ಹೇಳಬೇಕು, ಅಪರೋಕ್ಷ ಜ್ಞಾನ ಅತಗೂ ಇರಬೇಕು, ಆತ ಈ ತಿಳಿಸಿನೂ ಕೊಡಬೇಕು. ಅಂಥ ಗುರುವನ್ನು ಮಾಡ್ಕೊತ ಪರಮಾನುಭವದೆಯಲ್ಲಿ ಇಲ್ಲಿ ಹೇಳಿದ್ದಾನೆ. ಮತ್ತು ಇಲ್ಲಿ ಅಂತ ಗುರು ನೋಡ್ರಿ, ಈತ ಹಿರಿಯವದಾನೋ ಕಿರಿಯದನೋ, ಇಂಥ ಜಾತಿಯವದಾನೋ, ಇಂಥ ಕುಲದವದಾನೋ, ಈ ರೀತಿ ಇಲ್ಲಿ ಯಾವುದು ನೋಡಬಾರ್ದು ಗುರುವಿನಲ್ಲಿ. ಅದಕ್ಕೆ ಇಲ್ಲೇನು ಹೇಳ್ತಾರ, ಈತ ಹಿರಿಯವದಾನೋ ಅಥವಾ ಕಿರಿಯವದಾನೋ, ಇಂಥ ಜಾತಿಯವದಾನೋ, ಇಂಥ ಕುಲದವದಾನೋ ಅಂತ ಇವು ಯಾವ ವಿಚಾರ ಮಾಡಿಕೊಡ್ದು. ಅದಕ್ಕೆ ಈ ರೀತಿಯಾಗಿ ಗುರು ಶಿಷ್ಯರುಗಳು ಏನದಲ್ಲಿ, ಗುರು ಶಿಷ್ಯರುಗಳು, ಗುರು ಏನು ಶಿಷ್ಯನಲ್ಲಿ ನೋಡಬೇಕು, ಪರಮ ವಿರಕ್ತಿ. ನೋಡ್ರಿ ಎಂಥ ಒಂದು ಅದ್ಭುತ ಮಾತು ಹೇಳ್ತಾರೆ. ಗುರು ಶಿಷ್ಯನ ಒಳಗೆ ಈತ ರೊಕ್ಕ ಗಳಿಸ್ಯಾನೋ, ರೂಪಾಯಿ ಗಳಿಸ್ಯಾನೋ, ಏಟು ಕಾರ್ಗಳು ತೊಗೊಂಡನೋ, ಏಟು ಮನೆಗಳು ತೊಗೊಂಡನೋ, ಇಂಥವು ನೋಡ್ಬೇಕನ ಇಲ್ಲ. ಗುರು ಶಿಷ್ಯನೊಳಗೆ ಅದಕ್ಕೆ ಹೇಳಿದ್ರೆ ಫಸ್ಟಿಂದ ಇವತ್ತು ಹಾಡು ಅದೇ ಬಂತು ನೋಡ್ರಿ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ್ಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೋ ಮನುಜ. ಅಂತ ಪರಿಪಕ್ವ ಹೃದಯ ಇರದೇ ಇರುವಂಥವ್ರಿಗೆ ನಾ ಬೋಧಿಸ್ತೀನಿ, ನಾ ಹೇಳಕತ್ತೀನಿ, ನಾ ಗುರು ಯಾಕೋ ನಿನಗೆ ಭ್ರಮೆ ತೊಗೊಂಡದು ಅಂಥವ್ರಿಗೆ ಬೋಧಿಸಂಗಿಲ್ಲ ಸದ್ಗುರುನಾಥ. ಅಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಪರಿಪಕ್ವ ಹೃದಯ ಮಾತ್ರ ನೋಡಬೇಕು ಗುರು ಯಾರಲ್ಲಿ, ಶಿಷ್ಯನಲ್ಲಿ. ವಿರತಿ ನೋಡಬೇಕು. ಅದಕ್ಕೆ ಪರಮ ವಿರಕ್ತಂಗೆ ಅಂತ ಹೇಳಿದ್ದಾರೆ. ನಿಜಗುಂಡ್ರು ಏನು ಹೇಳಿದ್ದಾರೆ, ನಾವು ಭಾಳ ವಿಚಾರ ತೊಗೊಳ್ಬೇಕಿದು. ಪರಮ ವಿರಕ್ತಂಗೆ, ಪರತರ ಶಿಷ್ಯಂಗೆ, ಪರಮಾರ್ಥ ಅರಿವ ಆತ್ಮತನುಜಂಗೆ, ಪರಮ ರಹಸ್ಯಗಳು ಒರೆಯುವುದು. ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳಿದ್ದಾರೆ ನಿಜಗುಂಡ್ರು. ಕರ್ಮದಲ್ಲಿದ್ದವಕ್ಕೆ ಅವು ಕೇಳೋಕೆ ಹೋಗ್ಬೇಡ, ಉಸಿರು ಬೇಡ ಅಂತ ಹೇಳ್ತಾರೆ ಅವರು. ಎಂಥತ್ತಿರಬೇಕು, ಪರಮ ವಿರಕ್ತನಿರ್ಬೇಕತ್ತ. ಪರಮ ವಿರಕ್ತ ಅಂತ ಗೊತ್ತಲ್ಲ, ಏನಾರ ಬಿಟ್ಟಿದ್ನಂದ್ರೆ ತಿರುಗಾತ ಬಿಟ್ಟು ಮಲದಂಗೆ ನೋಡ್ಬೇಕತ್ತ. ಮತ್ತು 4 ದಿವಸ ಇದು ಬಿಟ್ಟು ಬಂದೀನಿ ರೀ ಅನ್ನೋದು, ಅಥವಾ ನಾನು 4 ದಿವಸ ಬಿಟ್ಟೀನಿ ಮತ್ತು ಏನಾರು ಆದ್ಗಳೇ ಮತ್ತು ಅವ್ನು ಹಿಡ್ಕೊತೀನಿ ರೀ, ಮತ್ತು ಬಿಟ್ಟೀನಿ ರೀ, ಮತ್ತು ಹಿಡ್ಕೊತೀನಿ ರೀ, ಅರ್ಧ ಹಂಗಂಗೆ ಇರಬಾರ್ದು. ಒಂದು ಸಲ ಬಿಟ್ಟಂಥ ವಸ್ತುವನ್ನು ತಿರುಗಾ ಅಥವಾ ಒಳ್ಳೆ ನೋಡಬಾರ್ದು. ಒಳ್ಳೆ ನೋಡಬಾರ್ದು ಅಂದರೆ ಶರೀರ ಬಿಟ್ಟು ಮನೆಯಿಂದ ಬಿಟ್ಟು ಕೇಸಿ ಬೇರೆ ಕಡೆ ಬಂದು ಕುಂತೀವಿ, ಮತ್ತು ಒಂದು ಸಲ ಬಿಟ್ಟು ಬಂತೀನಿ ರೀ ಅಂತೇಳಿ ಕೇಸಿ ಅಲ್ಲಿ ಬಿಟ್ಟು ಹೋಗಿ ಬರೀ ಮನೆ ಚಿಂತೆ ಮಾಡೋದಲ್ಲ. ನೀ ಮನೆಗೆ ಇರು, ಇಂಥದ್ದು ನನಗೆ ಇದು ಸರಿ ಅಲ್ಲ ಅಂತ ನಿನಗೇನಾದರೂ ಅದು ವಿಷಯಗಳು ದೋಷದಿಂದ ಕೂಡಿದಂಥವು ನಿನಗೆ ಗೊತ್ತಾಗಿ ಆ ವಿಷಯವನ್ನು ಬಿಟ್ಟು ಅಂದ್ರೆ ಈ ಮನೇಲಿ ಇದ್ದರೂ ಕೂಡ ಆ ಕಡೆ ಭಾವ ಹಾಕ್ಬಾರ್ದು. ಇದು ಪರಮ ವಿರಕ್ತ. ಮನಸ್ಸಿನಿಂದ ಅಹಂಕಾರ ಮಮಕಾರ ಎರಡೂ ಅಳದಿರಬೇಕು, ಶರೀರದಿಂದ ಅಲ್ಲ. ಶರೀರದಿಂದ ಬಿಟ್ಟೋಗಿ ಬರೀ ಮನೆ ಚಿಂತೆ ಮಾಡಿದ್ರೆ ಅದು ವಿರಕ್ತ ಆಗ್ತದೇನ? ಹಂಗಾಗಂಗಿಲ್ಲ. ಮನಸ್ಸಿನೊಳಗೆ ಅಹಂಕಾರ ಮಮಕಾರ ಸಂಪೂರ್ಣ ತೆಗೆದಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪರಮ ವಿರಕ್ತಿ ಒಂದನ್ನೇ ಇಟ್ಟು ಅಲ್ಲಿ ಆ ಶಿಷ್ಯನಿಗೆ ಈ ಉಪದೇಶವನ್ನು ಮಾಡಬೇಕು. ಆತ ಎಂಥ ವಿರಕ್ತಿ ಭಾವದಿಂದ ಕೂಡನ ಅದು ಒಂದು ಅಧಿಕಾರಿಯನ್ನು ನೋಡಿ ಆತ ಈ ಭಾವದಲ್ಲಿ ಇದ್ದಾನೋ ಇಲ್ಲೋ ಅಂತ ತಿಳ್ಕೊಂಡು ಆತಗೆ ಪರಮ ವಿರಕ್ತಿ ಅಂದರೆ ಗೊತ್ತಾಯ್ತಲ್ಲ, ಈ ರೀತಿ ಭಾವ ಇದ್ದಂಥವನಿಗೆ ನೀನು ಹೇಳು ಅನ್ನುವಂಥದ್ದು. ಈ ರೀತಿ ಗುರು ಶಿಷ್ಯರ ಲಕ್ಷಣವನ್ನು ಈ ರೀತಿಯಾಗಿ ತಿಳ್ಕೊಂಡು, ಗುರುವಿನ ಲಕ್ಷಣಗಳನ್ನು ತಿಳ್ಕೊಂಡು ಹೇಳುವಂಥದ್ದು. ಯಾಕಂತಂದ್ರೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಶಿಷ್ಯನಿಗೆ ತಿಳಿಸುವಂಥದ್ದು. ಈ ಗುರು ಕೂಡ ಏನಂತಂದರೆ ಇಂಥದ್ದನ ಅಂಥದ್ದನ ಅಂತ ಗುರುವಿಗೂ ಕೂಡ ಆತ ಶಿಷ್ಯ ನೋಡುವಂಥದ್ದಲ್ಲ. ಅಂಥ ಒಂದು ಗುರು ಯಾವ ರೀತಿ ಅಂದ್ರೆ ಬರೀ ವಿದ್ಯಾ ವರಗುಣ ಗುಣವನ್ನು ಆರೈಯುವನೇ ಅಂತ ಹೇಳ್ತಾರೆ. ಆತ ಯಾವ್ದು ಹೇಳ್ತಾರೆ ಅಂತಂದ್ರೆ ಆತ ಉಪದೇಶವನ್ನು ಮಾಡುವಂಥದ್ದು ಗುರು. ಯಾಕಂದ್ರೆ ಆತ ಏನು ಮಾಡಬೇಕು, ಪರತತ್ವದ ವಿಷಯವನ್ನೇ ಹೇಳುವಂಥವನು. ಶಿಷ್ಯನಲ್ಲಿ ಆತ ಗುರು ಏನು ನೋಡ್ಬೇಕಂದ್ರೆ ಬರೀ ವಿರತಿಯನ್ನು ಮಾತ್ರ ನೋಡಬೇಕು. ಈ ರೀತಿಯಾಗಿರುವಂಥ ಕೆಲವು ವಿಚಾರಗಳು ಹೇಳ್ತಾರೆ ಅವರು. ಅದಕ್ಕೆ ಮಹಾತ್ಮರು ಕೂಡ ಹೇಳ್ತಾರೆ, ಅರಸದೆ ಗುಣದೋಷವನ್ನು ಗುರುವರ
ನೆರೆ ಭಕ್ತಿ ಮಾಡಲಹುದು ಮುಕ್ತಿ ಅಂತ ಹೇಳ್ತಾರೆ. ಆದರೆ ಶಿಷ್ಯನೂ ಅಷ್ಟೇ ಶಕ್ತಿ ಉಳ್ಳಂಥವನಾಗಿರಬೇಕು, ಗುರು ಕೂಡ ಹಾಗೆ ಇರಬೇಕು. ಇಂಥವ್ರಿಗೆ ನಾ ಶಿಷ್ಯನ ಮಾಡ್ಕೋತೀನಿ ರೀ, ಇಂಥವ್ರಿಗೆ ಹಿಂಗೆ ಮಾಡ್ಕೋತೀನಿ ಅಂತ ಗುರುವಿನ ಬಳಿ ಇಂಥ ಭಾವ ಇರಬಾರ್ದು. ಎಲ್ಲರಿಗೂ ಏಕೋಭಾವದಿಂದ ನೋಡಬೇಕು. ಶಿಷ್ಯನ ಒಂದು ಅಧಿಕಾರತ್ವ ನೋಡಬೇಕು, ಶಿಷ್ಯನ ವಿರಕ್ತಿ ನೋಡಿ ಅಂಥ ಶಿಷ್ಯನಿಗೆ ಗುರು ಉಪದೇಶವನ್ನು ಮಾಡಬೇಕು ಅಂತ ನಿಜವಾದ ಗುರು. ಯಾಕಂದರೆ ಇವೆಲ್ಲ ಕಟ್ಟುಪಾಡುಗಳು ಇರಬಾರ್ದು. ಇದು ಇಂಥ ಜಾತಿ ಗೀತಿ ಇವೆಲ್ಲ ಏನಂತಂದ್ರೆ ಬಂದಕ್ಕೆ ತೊಗೊಂಡು ಹೋಗ್ತಾವೆ. ಅದು ಲಿಮಿಟ್ ಇಲ್ಲ ಗುರುವಿಗೆ. ಎಲ್ಲವನ್ನು ಮೀರಿರ್ತಾನತ್ತ, ಎಲ್ಲವನ್ನು ಮೀರಿರ್ತಾನೆ. ಯಾಕಂದ್ರೆ ಒಡ್ಡು ಹಾಕಿದಂಗೆ ಮಾಡಬಾರ್ದು. ಹಿಂಗೆ ಈಗ ಅವು ಲಿಮಿಟ್ ಆಗಿಬಿಡ್ತು. ಬಂದಕ್ಕೆ ಹೋಗುವಂಥ ಕೆಲಸ ಗುರು ಮಾಡಬಾರ್ದು. ಅದು ಎಲ್ಲವನ್ನು ಮೀರಿರ್ತಾನೆ. ಅದಕ್ಕೆ ವಿಕೃತಿ ರೂಪ ವಿಶ್ವ ತೃಷ ಇವೆಲ್ಲವನ್ನು ತೂರಿಬಿಟ್ಟನತ್ತ, ರಾಶಿ ಮಾಡಿಬಿಟ್ಟಾನ, ಸೊಳ್ಳಿದ್ದೆಲ್ಲ ಹೊಗೆದು ಬಿಟ್ಟಾನತ್ತ. ಹಾಗಾಗಿಬಿಟ್ಟು ಅವು ಯಾವ ಲಿಮಿಟೆಡ್ ಇರುವಂಥವು ಇಟ್ಕೊಳ್ಳಂಗಿಲ್ಲ, ಎಲ್ಲವನ್ನು ಮೀರಿರ್ತಾನೆ. ಹಾಗಾಗಿಬಿಟ್ಟು ಅಂಥ ಒಂದು ವಿರಕ್ತಿ ಭಾವವನ್ನು ಮಾತ್ರ ಶಿಷ್ಯನಲ್ಲಿ ನೋಡಿ ತನ್ನ ಉಪದೇಶವನ್ನು ಮಾಡ್ತಾನೆ. ಅದಕ್ಕೆ ನಿಜವಾದ ಗುರು ಅಂತ ಹೇಳ್ತಾರೆ. ಮತ್ತು ಮುಂದಿಂದು ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.